ದೋಸ್ತ್ಗಳ ಕಥೆ ಶುರುವಾಗೋದು ಎಲ್ಲಿಂದ ಅಂದ್ರೆ, ನಾವಿಲ್ಲಿ ಒಂದು ಅಡ್ಡಾದಿಡ್ಡಿ ಕಾಡ್ ಮಧ್ಯೆ ಇರೋ ಒಂದ್ ಮನೆ ನೋಡ್ತೀವಿ. ಅಲ್ಲೇ ಬಿರ್ಜು ಅನ್ನೋ ಒಬ್ರು ಮನುಷ್ಯ ಒಂಟಿಯಾಗಿ ಇರ್ತಾರೆ. ಬಿರ್ಜು ಒಬ್ರು ಸೈಂಟಿಸ್ಟ್, ವಿಜ್ಞಾನಿ. ತಮ್ಮ ರಿಸರ್ಚ್ಗೋಸ್ಕರ ಅವರು ಎಷ್ಟೋ ತಿಂಗಳಿಂದ ಯಾರು ಇಲ್ಲದ ಕಾಡ್ನಲ್ಲೇ ಬಿದ್ದಿರ್ತಾರೆ. ಆದ್ರೆ ಒಂದ್ ದಿನ ರಿಸರ್ಚ್ ಮಾಡ್ತಿರಬೇಕಾದ್ರೆ ಅವರಿಗೆ ಒಂದ್ ಹಾವು ಕಚ್ಚಿಬಿಡುತ್ತೆ. ಅದ್ರಿಂದ ಅವರಿಗೆ ಎಲ್ಕಡೆ ವಿಷ ಹರಡಿ ಪ್ರಾಣ ಹಂಗೆ ಹಾರಿ ಹೋಗುತ್ತೇನೋ ಅಂತ ಫುಲ್ ಗೂಸ್ ಬಂಪ್ಸ್ ಬಂದು ಸಖತ್ ಹೆದ್ರು ಬಿಡ್ತಾರೆ. ಇದೇ ಗಡಿಬಿಡಿಯಲ್ಲಿ ಅವರ ಫೋನ್ ಕೂಡ ಬೆಟ್ಟದಿಂದ ಕೆಳಗೆ ಬಿದ್ದು ಹೋಗುತ್ತೆ. ಅಂದ್ರೆ ಈಗ ಅವರು ಯಾರಿಗಾದ್ರೂ ಹೆಲ್ಪ್ಗೆ ಕಾಲ್ ಮಾಡೋಕೂ ಆಗಲ್ಲ. ಅದಕ್ಕೆ ಅವರು ತಾವೇ ಸ್ವತಃ ಕೈ ಕೊಯ್ದುಕೊಂಡು ವಿಷಾನ ಆಚೆ ಹಾಕೋಕೆ ಟ್ರೈ ಮಾಡ್ತಾರೆ. ಆಮೇಲೆ ಬೇಗ ಬೇಗ ಮನೆಗೆ ಓಡಿ ಬಂದು ತಂಬ್ಲಾ ತುಂಬಾ ನೀರು ಕುಡಿತಾರೆ, ಸೋ ದಟ್ ಉಚ್ಚೆ ಹೊಯ್ದು ವಿಷಾನ ಆಚೆ ಹಾಕ್ಬೋದು ಅಂತ. ಆದ್ರೆ ಇದ್ರಿಂದ ಏನ್ ಉಪಯೋಗ ಆಗಲ್ಲ. ಅವರು ಹಂಗೆ ಪ್ರಜ್ಞೆ ತಪ್ಪಿ ಬಿದ್ದು ಹೋಗ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಅವರಿಗೆ ಪ್ರಜ್ಞೆ ಬಂದಾಗ ಅವರಿಗೆ ಪದೇ ಪದೇ ಇಲ್ಲದ್ದೆಲ್ಲ ಕಣ್ಣಿಗೆ ಕಾಣೋಕೆ, ಭ್ರಮೆ ಆಗೋಕೆ ಶುರುವಾಗುತ್ತೆ. ಯಾಕಂದ್ರೆ ವಿಷದ ಸ್ವಲ್ಪ ಎಫೆಕ್ಟ್ ಇನ್ನೂ ಅವರ ಬಾಡಿಯಲ್ಲೇ ಉಳ್ಕೊಂಡಿರುತ್ತೆ. ಹೀಗೆ ಬಿರ್ಜು ಕೆಲವು ದಿನಗಳ ಕಾಲ ತಮ್ಮ ಮನೇಲೆ ಪ್ರಜ್ಞೆ ಇಲ್ಲದೆ ಬಿದ್ದಿರ್ತಾರೆ. ಆದ್ರೆ ಒಂದ್ ದಿನ ಅವರಿಗೆ ಆಚೆಗಡೆಯಿಂದ ಒಂದ್ ಹೆಲಿಕಾಪ್ಟರ್ ಸೌಂಡ್ ಕೇಳಿಸುತ್ತೆ. ಅದ್ರಲ್ಲಿ ಕೆಲವು ಸೈಂಟಿಸ್ಟ್ಗಳು ಅವರನ್ನ ಕರ್ಕೊಂಡು ಹೋಗೋಕೆ ಬಂದಿರ್ತಾರೆ. ಆದ್ರೆ ಅವರು ಮನೆ ಒಳಗಡೆ ಇಣುಕಿ ನೋಡಿದಾಗ ಅಲ್ಲೇ ಯಾರು ಕಾಣಿಸಲ್ಲ. ಅದಕ್ಕೆ ಅವರಿಗೆ ಅನ್ಸುತ್ತೆ ಒಳಗಡೆ ಯಾರು ಇಲ್ಲ ಅನ್ಸುತ್ತೆ ಅಂತ. ಹಾಗಾಗಿ ಅವರು ಅಲ್ಲಿಂದ ಹೊರಟು ಹೋಗ್ತಾರೆ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಬಿರ್ಜು ಬಾಡಿಯಿಂದ ಮಿಕ್ಕಿರೋ ವಿಷದ ಎಫೆಕ್ಟ್ ಕೂಡ ಪೂರ್ತಿಯಾಗಿ ಇಳಿದು ಹೋಗುತ್ತೆ. ಆಮೇಲೆ ಅವನಿಗೆ ಒಂಚೂರು ಆರಾಮ ಅನಿಸೋಕೆ ಸ್ಟಾರ್ಟ್ ಆಗುತ್ತೆ. ತಕ್ಷಣ ತನ್ನ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಸಿಟಿ ಕಡೆ ಹೊರಟಾನೆ. ಆದ್ರೆ ಅವನು ಸಿಟಿಗೆ ತಲುಪಿದ ತಕ್ಷಣ ಅವನಿಗೆ ಎದೆ ಧಸಕನ್ನುತ್ತೆ, ಪೂರ್ತಿ ಶಾಕ್ ಆಗ್ಬಿಡ್ತಾನೆ. ಯಾಕಂದ್ರೆ ಇಡೀ ಸಿಟಿ ಖಾಲಿ ಖಾಲಿ ಇತ್ತು. ಅಲ್ಲಿ ಒಂದೇ ಒಂದು ಮನುಷ್ಯನೂ ಇರಲಿಲ್ಲ. ಎಲ್ಲ ಕಡೆ ಸಾಮಾನುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು. ಅದನ್ನ ನೋಡಿದ್ರೆ ಇಲ್ಲಿ ಯಾವುದೋ ದೊಡ್ಡ ಅನಾಹುತ ನಡೆದಿದೆ ಅಂತ ಗೊತ್ತಾಗ್ತಿತ್ತು. ರಸ್ತೆಗಳಲ್ಲೆಲ್ಲ ತುಂಬಾ ಗಾಡಿಗಳು ಹಂಗೆ ನಿಂತು ಹೋಗಿದ್ವು. ಆ ಗಾಡಿಗಳ ಒಳಗಿದ್ದ ಜನರೆಲ್ಲ ಸತ್ತು ಬಿದ್ದಿರೋದನ್ನ ಬಿರ್ಜು ನೋಡ್ತಾನೆ. ಅಷ್ಟರಲ್ಲೇ ಅವನ ಕಣ್ಣು ರಸ್ತೆ ಪಕ್ಕದಲ್ಲಿದ್ದ ಒಂದು ಸೈನ್ ಬೋರ್ಡ್ ಮೇಲೆ ಬೀಳುತ್ತೆ. ಅದ್ರಲ್ಲಿ ಮಾನವ ಕುಲವೇ ಮುಗಿದು ಹೋಗಿದೆ, ಒಂದು ಭಯಾನಕ ವೈರಸ್ನಿಂದಾಗಿ ಈ ಭೂಮಿ ಮೇಲಿರೋ ಎಲ್ಲಾ ಮನುಷ್ಯರು ಸತ್ತು ಹೋಗಿದ್ದಾರೆ ಅಂತ ಬರೆದಿತ್ತು. ಇದನ್ನ ನೋಡಿ ಬಿರ್ಜು ಗಾಬರಿಯಿಂದ ತಕ್ಷಣ ಅಲ್ಲಿಂದ ತನ್ನ ಮನೆಗೆ ಓಡಿ ಬರ್ತಾನೆ. ಆದ್ರೆ ಅಲ್ಲಿ ಅವನ ತಂದೆಯ ತಾಯಿ ಕೂಡ ಸತ್ತು ಬಿದ್ದಿರ್ತಾರೆ. ಅವರನ್ನ ನೋಡಿ ಅವನು ತುಂಬಾ ಹೊತ್ತು ಬಿಕ್ಕಿ ಬಿಕ್ಕಿ ಅಳ್ತಾನೆ. ಆಮೇಲೆ ಅವರನ್ನ ತನ್ನ ಮನೆ ಹಿಂದೆನೆ ಹೂತು ಹಾಕ್ತಾನೆ. ಈಗ ಹಂಗೆ ದಿನಗಳು ಕಳೀತಾ ಹೋಗ್ತವೆ. ಈ ಪ್ರಪಂಚದಲ್ಲಿ ತನ್ನನ್ನ ಬಿಟ್ರೆ ಇನ್ಯಾರು ಬದುಕಿಲ್ಲ ಅನ್ನೋದು ಬಿರ್ಜುಗೆ ಅರ್ಥ ಆಗ್ಬಿಡುತ್ತೆ. ಆದ್ರೂ ಅವನಿಗೆ ಎಲ್ಲೋ ಒಂದು ಕಡೆ ಸಣ್ಣ ಆಸೆ ಇತ್ತು, ಎಲ್ಲೋ ಆ ವೈರಸ್ನಿಂದ ಬಚಾವಾಗಿ ಇನ್ನು ಕೆಲವರು ಎಲ್ಲಾದ್ರೂ ಬದುಕಿರಬಹುದು ಅಂತ. ಇಮ್ಯೂನ್ ಆಗಿ ಉಳ್ಕೊಂಡಿರ್ತಾರೆ ಅನ್ಸುತ್ತೆ. ಅದಕ್ಕೆ ಬಿರ್ಜು ತನ್ನ ಜೊತೆ ಒಂದ್ ಬಂದೂಕು ಮತ್ತೆ ಸ್ವಲ್ಪ ತಿನ್ನೋಕೆ ತಗೊಂಡು ಇನ್ನು ಯಾರಾದ್ರೂ ಉಳ್ಕೊಂಡಿದ್ದಾರಾ ಅಂತ ಹುಡುಕೋದಕ್ಕೆ ಲಾಸ್ ವೇಗಸ್ ಕಡೆ ಹೊರಟಾನೆ. ಆದ್ರೆ ಒಂದ್ ಸಿಟಿಯಿಂದ ಇನ್ನೊಂದ್ ಸಿಟಿಗೆ ಕನೆಕ್ಟ್ ಮಾಡೋ ಬ್ರಿಡ್ಜ್ ಏನೋ ಇತ್ತಲ್ಲ, ಅದು ಕೂಡ ಬ್ಲಾಕ್ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಬಿರ್ಜುಗೆ ಬೇರೆ ದಾರಿ ಇಲ್ದೆ ಫುಲ್ ಲಾಂಗ್ ರೂಟ್ ತಗೊಂಡು ಕಷ್ಟಪಟ್ಟು ಸುತ್ತಿ ಬಳಸಿ ಲಾಸ್ ವೇಗಸ್ಗೆ ಹೋಗ್ಬೇಕಾಗುತ್ತೆ. ಅಲ್ಲಿಗೆ ಹೋಗಿ ನೋಡಿದ್ರೆ ಇಡೀ ಸಿಟಿ ಖಾಲಿ ಹೊಡಿತಿರುತ್ತೆ. ಅಲ್ಲಿ ಒಂದ್ ಪುಣ್ಯಾತ್ಮನೂ ಇರಲ್ಲ. ಇನ್ಫ್ಯಾಕ್ಟ್ ದೊಡ್ಡ ದೊಡ್ಡ ಹೋಟೆಲ್, ಕ್ಯಾಸಿನೋಗಳೆಲ್ಲ ಅನಾಥವಾಗಿ ಬಿದ್ದಿರ್ತಾವೆ. ಕೊನೆಗೆ ಬಿರ್ಜು ಸುಸ್ತಾಗ್ಬಿಟ್ಟು ಒಂದ್ ದೊಡ್ಡ ಹೋಟೆಲ್ನಲ್ಲಿ ಉಳ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ತಾನೆ. ಇನ್ನು ಅವನಿಗೆ ಎಲ್ಲಾ ಫ್ರೀ ಸಿಕ್ತಿತ್ತಲ್ವಾ, ಅದಕ್ಕೆ ಫುಲ್ ರೇಟ್ ಇರೋ ಕಾಸ್ಟ್ಲಿ ದಾರು ಕುಡ್ಕೊಂಡು ಮಜಾ ಮಾಡ್ತಿರ್ತಾನೆ. ಆದ್ರೆ ಆವಾಗ್ಲೇ ಸಡನ್ ಆಗಿ ಅವನ ಹತ್ರ ಇಬ್ರು ಬರ್ತಾರೆ. ಅವರು ಕೂಡ ಆ ವೈರಸ್ನಿಂದ ಹೆಂಗೋ ಬಚಾವಾಗಿರ್ತಾರೆ. ಅದ್ರಲ್ಲಿ ಆ ಮುದ್ಕನ ಹೆಸರು ಜಗದೀಶ್ ಭಗತ್, ಮತ್ತೆ ಆ ಹುಡುಗಿ ಹೆಸರು ಚುಲ್ಬುಲಿ ಅಂತ. ಅವರು ಬಿರ್ಜುನ ನೋಡಿ ಫುಲ್ ಶಾಕ್ ಆಗ್ತಾರೆ. ಆಮೇಲೆ ಜಗದೀಶ್ ಭಗತ್ ಹೇಳ್ತಾನೆ, ನಾವು ಕೂಡ ಕಳೆದ ಕೆಲವು ದಿನಗಳಿಂದ ಹೀಗೆ ಅಲೆದಾಡ್ತಿದ್ವಿ. ಆದ್ರೆ ನನ್ನ ಜೊತೆ ಈ ಚುಲ್ಬುಲಿ ಇದ್ಲಲ್ಲ, ಅದಕ್ಕೆ ಇವಳಿಗೆ ದಿನ ಚೆನ್ನಾಗಿ ಚೆಚ್ಚುತ್ತಿದ್ದೆ, ಹೊಡಿತಿದ್ದೆ. ಅದಕ್ಕೆ ನನಗೆ ಯಾವತ್ತೂ ಕೈಗಾಡಿ ಓಡಿಸೋ, ಕೈ ಕೆಲಸ ಮಾಡ್ಕೊಳ್ಳೋ ಕರ್ಮ ಬಂದಿರ್ಲಿಲ್ಲ. ಇದಾದ್ಮೇಲೆ ಅವನಿಗೆ ಒಂದು ಲಾಸ್ಟ್ ಟಿವಿ ಬ್ರಾಡ್ಕಾಸ್ಟ್ ತೋರಿಸ್ತಾನೆ. ಅದ್ರಲ್ಲಿ ಎಷ್ಟೇ ಟ್ರೈ ಮಾಡಿದ್ರು ಸೈಂಟಿಸ್ಟ್ಗಳಿಗೆ ಈ ಹೊಸ ವೈರಸ್ಗೆ ಯಾವುದೇ ಆಂಟಿಡೋಟ್, ಔಷಧಿ ಹುಡುಕೋಕೆ ಆಗ್ಲಿಲ್ಲ. ಇದ್ರಿಂದಾಗಿ ಇಡೀ ಪ್ರಪಂಚದಲ್ಲೇ ದೊಡ್ಡ ಯುದ್ಧನೇ ಶುರುವಾಗ್ಬಿಟ್ಟು ಜನ ಔಷಧಿಗಳಿಗೋಸ್ಕರ ಒಬ್ಬರನ್ನೊಬ್ಬರು ಕಡಿದು ಸಾಯಿಸೋಕೆ ನಿಂತರು. ಇದರ ರಿಸಲ್ಟ್ ಏನಪ್ಪಾ ಅಂದ್ರೆ, ಬರೀ ಕೆಲವೇ ದಿನಗಳಲ್ಲಿ ದುನಿಯಾದಲ್ಲಿರೋ ಎಲ್ಲಾ ಮನುಷ್ಯರು ಐದರ ವೈರಸ್ ಇಂದ ಸತ್ರು. ಇಲ್ದಿದ್ರೆ ತಮ್ಮಲ್ಲೇ ಗಲಾಟೆ ಮಾಡ್ಕೊಂಡು ಸತ್ತು ಸುಣ್ಣ ಆದ್ರು. ಜಗದೀಶ್ ಭಗತ್ ಹೇಳ್ತಾನೆ, ವೈರಸ್ ಹರಡಿದ್ಮೇಲೆ ಇವತ್ತೇ ಫಸ್ಟ್ ಟೈಮ್ ನಾವು ಯಾರೋ ಒಬ್ರು ಜೀವ ಇರೋ ಮನುಷ್ಯನನ್ನ ನೋಡ್ತಿರೋದು ಅಂತ. ಅಂದ್ರೆ ಈಗ ಈ ಭೂಮಿ ಮೇಲೆ ಉಳ್ಕೊಂಡಿರೋ ಜನರ ಸಂಖ್ಯೆ ತೀರಾ ಕಮ್ಮಿ ಇದೆ. ಅಷ್ಟೇ ಅಲ್ಲ, ಇಷ್ಟು ದಿನ ಒಬ್ಬಂಟಿಯಾಗಿ ಅಲೆದಾಡಿ ನಮ್ಮಿಬ್ಬರ ತಲೆ ಕೆಟ್ಟು ಮೆಂಟಲ್ ಆಗ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ.
ಇನ್ನೊಂದ್ ಕಡೆ ಆ ಚುಲ್ಬುಲಿ ಹೇಳ್ತಾಳೆ, ನಾನ್ ವಿಡಿಯೋ ಕಾಲ್ನಲ್ಲೇ ನನ್ನ ಗಂಡ ಮತ್ತೆ ಮಗು ವೈರಸ್ ಇಂದ ಸಾಯೋದನ್ನ ಕಣ್ಣಾರೆ ನೋಡಿದ್ದೆ. ಅದಾದ್ಮೇಲಿಂದ ನನಗಂತೂ ಬದುಕೋ ಆಸೆನೆ ಹೊರಟು ಹೋಗಿತ್ತು. ಯಾಕಂದ್ರೆ ಈ ಮುದ್ಕನ ಆಯುಧದಲ್ಲಿ, ಸಾಮರ್ಥ್ಯದಲ್ಲಿ ಈಗ ಮೊದಲಿನ ತರ ದಮ್ಮು ಉಳ್ಕೊಂಡಿಲ್ಲ. ಇವನಿಂದ ನನಗೆ ಮುಂಚಿನ ತರ ಮಜಾ ಸಿಗಲ್ಲ. ಅದಕ್ಕೆ ನನ್ನ ಈ ಜವಾನಿ ಯೌವನದ ಭಾರನ ಇನ್ಮೇಲೆ ನೀನೇ ಹೊರಬೇಕು. ಇದನ್ನ ಕೇಳಿ ಬಿರ್ಜು ಅವಳಿಗೆ ಏನೂ ಉತ್ತರ ಕೊಡಲ್ಲ. ಆದ್ರೆ ಅವರಿಬ್ಬರ ಜೊತೆ ಆ ಹೋಟೆಲ್ನಲ್ಲಿ ಉಳ್ಕೊಳ್ಳೋಕೆ ಡಿಸೈಡ್ ಮಾಡ್ತಾನೆ. ನಾವಿಲ್ಲಿ ನೋಡ್ತೀವಿ, ಅಲ್ಲಿ ಅಷ್ಟೊಂದು ಬೆಲೆ ಬಾಳೋ ಕಾಸ್ಟ್ಲಿ ವಸ್ತುಗಳಿದ್ರು ಬಿರ್ಜುಗೆ ಮಾತ್ರ ಒಂದು ಇಷ್ಟ ಆಗ್ತಿರಲ್ಲ. ಹಂಗೆ ಆ ಒಂಟಿತನದಿಂದ ಬೇಸತ್ತು ಚುಲ್ಬುಲಿ ಬಿರ್ಜು ಕಡೆ ಇನ್ನು ಜಾಸ್ತಿ ಅಟ್ರಾಕ್ಟ್ ಆಗೋಕೆ ಶುರು ಮಾಡ್ತಾಳೆ. ಮತ್ತೆ ಅವನನ್ನ ಗಟ್ಟಿಯಾಗಿ ಹಿಡ್ಕೊಂಡು ಜೋರಂತ ಚೂಪೋಕೆ, ಕಿಸ್ ಮಾಡೋಕೆ ಟ್ರೈ ಮಾಡ್ತಾಳೆ. ಆದ್ರೆ ಬಿರ್ಜು ಅವಳನ್ನ ದೂಡ ಬಿಟ್ಟು, ನಾನ್ ಇವಾಗ ಯಾವ ಮೂಡ್ನಲ್ಲೂ ಇಲ್ಲ, ನನ್ ಕೈಲಿ ಏನು ಮಾಡೋಕೆ ಆಗಲ್ಲ ಅಂತ ಹೇಳ್ತಾನೆ. ಹೀಗೆ ಒಂದ್ ದಿನ ಜಗದೀಶ್ ಭಗತ್ ಅವನಿಗೆ ಹೇಳ್ತಾನೆ, ನಾನು ಒಂದ್ ಕಾಲದಲ್ಲಿ ಸಖತ್ ದೊಡ್ಡ ಬಿಸಿನೆಸ್ ಮ್ಯಾನ್ ಆಗಿದ್ದೆ ಗೊತ್ತಾ. ಆದ್ರೆ ಇವಾಗ ನನ್ ಹತ್ರ ಆ ದುಡ್ಡು ಅಂತಸ್ತುನೂ ಇಲ್ಲ, ನನ್ ಫ್ಯಾಮಿಲಿನೂ ಇಲ್ಲ. ನನ್ ಹತ್ರ ಇವಾಗ ಉಳ್ಕೊಂಡಿರೋದು ಒಂದೇ ಒಂದು ವಸ್ತು, ಅದು ನನ್ ಹತ್ರ ಇರೋ ಈ ಗನ್. ಪರಿಸ್ಥಿತಿ ಇನ್ನು ಕೈ ಮೀರಿ ಹೋದ್ರೆ ಇದ್ರಿಂದಾನೇ ನಾನ್ ನಮ್ಮ 3 ಕಥೆ ಮುಗಿಸಿ ಬಿಟ್ಟೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿದ ತಕ್ಷಣ ಬಿರ್ಜುಗೆ ಫುಲ್ ಪ್ಯಾಂಟ್ ಒದ್ದೆ ಆಗ್ಬಿಡುತ್ತೆ. ಹೆದರಿ ಬಿಡ್ತಾನೆ. ಅವನು ಹಂಗೆ ಓಡಿ ಆ ಹೋಟೆಲ್ನಿಂದ ಆಚೆ ಬಂದ್ಬಿಡ್ತಾನೆ. ಆದ್ರೆ ಆವಾಗ್ಲೇ ಅವನಿಗೆ ಹಿಂದ್ಗಡೆಯಿಂದ ಡಿವಾರ್ ಅಂತ ಗನ್ ಶೂಟ್ ಮಾಡೋ ಸೌಂಡ್ ಕೇಳಿಸುತ್ತೆ. ಇದರ ಅರ್ಥ ಏನಪ್ಪಾ ಅಂದ್ರೆ, ಜಗದೀಶ್ ಭಗತ್ ತನ್ನ ತಲೆಗೆ ತಾನೇ ಶೂಟ್ ಮಾಡ್ಕೊಂಡು ಆ ಚುಲ್ಬುಲಿನೂ ಮುಗಿಸಿ ತಾನು ಮುಗಿದು ಹೋಗಿರ್ತಾನೆ. ಈ ತರ ಬಿರ್ಜು ಮತ್ತೆ ಪೂರ್ತಿಯಾಗಿ ಒಬ್ಬಂಟಿ ಆಗ್ಬಿಡ್ತಾನೆ. ಅವನಿಗೆ ಅನ್ಸೋಕೆ ಶುರುವಾಗುತ್ತೆ, ಇಡೀ ಪ್ರಪಂಚದಲ್ಲಿ ಈಗ ತಾನೊಬ್ಬನೇ ಉಳ್ಕೊಂಡಿರೋ ಮನುಷ್ಯ ಅಂತ. ಅದಾದ್ಮೇಲೆ ಅವನು ಫುಲ್ ಸ್ಪೀಡ್ ನಲ್ಲಿ ಗಾಡಿ ಎತ್ಕೊಂಡು ಆ ಸಿಟಿಯಿಂದ ಆಚೆ ಬಂದ್ಬಿಡ್ತಾನೆ. ಆದ್ರೆ ಆವಾಗ್ಲೇ ದಾರಿಯಲ್ಲಿ ಅವನಿಗೊಂದು ನಾಯಿ ಕಾಣಿಸುತ್ತೆ. ಅದನ್ನ ಅವನು ತನ್ನ ದೋಸ್ತ್ ಮಾಡ್ಕೊಂಡು ಜೊತೆಯಲ್ಲೇ ಇಟ್ಕೊಂತಾನೆ. ಮತ್ತೆ ಅದಕ್ಕೆ ಲಕ್ಕಿ ಅಂತ ಹೆಸರಿಡ್ತಾನೆ. ಮುಂದೆ ಅವನು ಒಂದ್ ಲೈಬ್ರರಿಗೆ ಹೋಗಿ ಹೆಂಗೆಲ್ಲ ಬದುಕುಳಿಬೇಕು ಅಂತ ತಿಳಿಸೋ ಕೆಲವು ಸರ್ವೈವಲ್ ಬುಕ್ಸ್ ಗಳನ್ನ ಎತ್ಕೊಂಡು ವಾಪಸ್ ತನ್ನ ಹಳೆ ಮನೆಗೆ ಹೊರಟಾನೆ. ವಾಪಸ್ ಬರ್ತಾನೆ. ಅಲ್ಲಿ ಇನ್ಮೇಲೆ ಅವನು ಲಕ್ಕಿ ಜೊತೆ ಬಾಳೋಕೆ ಶುರು ಮಾಡ್ತಾನೆ. ಆಮೇಲೆ ಹೆಂಗೆ ಮೆಲ್ಲಗೆ ಟೈಮ್ ಪಾಸ್ ಆಗುತ್ತೆ. 1 ವರ್ಷನೇ ಕಳೆದು ಹೋಗುತ್ತೆ. ನಾವಿಲ್ಲಿ ನೋಡ್ತೀವಿ, ಬಿರ್ಜು ಮತ್ತೆ ಲಕ್ಕಿ ಮಧ್ಯೆ ಇವಾಗ ಸಖತ್ ಸೂಪರ್ ಬಾಂಡಿಂಗ್ ಆಗಿರುತ್ತೆ. ಆದ್ರೆ ಮನುಷ್ಯರೇ ಇಲ್ದೆ ಬಿರ್ಜುಗೆ ಮಾತ್ರ ಫುಲ್ ಬೋರ್ ಹೊಡೆಯೋಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ದಿನ ಕೈ ಕೆಲಸ, ಹ್ಯಾಂಡ್ ಪ್ರಾಕ್ಟೀಸ್ ಮಾಡಿ ಮಾಡಿ ಅವನಿಗೆ ಸಾಕಾಗ್ಬಿಟ್ಟಿರುತ್ತೆ. ಅದಕ್ಕೆ ಟೈಮ್ ಪಾಸ್ ಮಾಡೋಕೆ ಅವನು ಒಂದೊಂದು ಸಾರಿ ಜಾಗಿಂಗ್ ಮಾಡ್ತಿದ್ದ, ಇನ್ನು ಕೆಲವು ಸಾರಿ ಈಜಾಡೋಕೆ ಹೋಗ್ತಿದ್ದ. ಒಂದ್ ಸಾರಿ ಅಂತೂ ಅವನು ತನ್ನ ಕಾರ್ನ ಒಂದೇ ಜಾಗದಲ್ಲಿ ಗರ ಅಂತ ಗೋಲ್ ತಿರುಗಿಸ್ತಾನೆ ಇರ್ತಾನೆ. ಬಿರ್ಜುಗೆ ಅನ್ಸೋಕೆ ಸ್ಟಾರ್ಟ್ ಆಗಿರುತ್ತೆ, ತನ್ನ ಇಡೀ ಲೈಫ್ ಇನ್ಮೇಲೆ ಹೀಗೇನೆ ಕಳಿಬೇಕಪ್ಪ ಅಂತ. ಆದ್ರೆ ಒಂದ್ ದಿನ ಅವನ ಲೈಫ್ ಪೂರ್ತಿ ಚೇಂಜ್ ಆಗ್ಬಿಡುತ್ತೆ. ಅದು ಹೆಂಗೆ ಅಂದ್ರೆ, ಒಂದ್ ದಿನ ಲಕ್ಕಿ ಯಾರನ್ನೋ ನೋಡಿ ಜೋರಾಗಿ ಬೊಗಳೋಕೆ ಶುರು ಮಾಡ್ತಾನೆ. ಆದ್ರೆ ಬಿರ್ಜುಗೆ ಅನ್ಸುತ್ತೆ ಈ ನಾಯಿಗೆ ಏನೋ ಹುಚ್ಚು ಹಿಡಿದಿದೆ ಅಂತ. ಆದ್ರೆ ಅವನು ಆಚೆ ಬಂದು ನೋಡಿದ ತಕ್ಷಣ ಅಲ್ಲಿರೋ ಒಂದ್ ಮನೆಯಿಂದ ಹೊಗೆ ಬರ್ತಿರೋದು ಕಾಣಿಸುತ್ತೆ. ಅದನ್ನ ನೋಡಿದ ತಕ್ಷಣ ಅವನು ಗಾಡಿ ಎತ್ಕೊಂಡು ಫುಲ್ ಸ್ಪೀಡ್ ನಲ್ಲಿ ಆ ಮನೆ ಹತ್ರ ಹೋಗ್ತಾನೆ. ಅಲ್ಲಿ ಒಂದ್ ಹುಡುಗಿ ಗನ್ ಹಿಡ್ಕೊಂಡು ಟೆರೆಸ್ ಮೇಲೆ ನಿಂತಿದ್ಲು. ಅವಳು ಬಿರ್ಜುಗೆ ನೋಡಿ, ಲೇ ಮಗನೇ, ಯಾರ್ಲೂ ನೀನು ಅಂತ ಕೇಳ್ತಾಳೆ. ಅಸಲಿಗೆ ಈ ಹುಡುಗಿ ಹೆಸರು ಲಾಲಾಜ್ ಬಿಮಾರಿ ಅಂತ. ಅವಳು ಕೂಡ ಹೆಂಗೋ ಆ ವೈರಸ್ ಇಂದ ಬಚಾವಾಗಿರ್ತಾಳೆ. ಆಮೇಲೆ ಬಿರ್ಜು ತನ್ನ ಬಗ್ಗೆ ಎಲ್ಲಾ ವಿಷಯ ಬಿಚ್ಚಿ ಹೇಳಿದ್ಮೇಲೆ ಆ ಲಾಲಾಜ್ ಬಿಮಾರಿಗೆ ನಂಬಿಕೆ ಬರುತ್ತೆ, ಇವನಿಂದ ತನಗೆ ಏನು ಡೇಂಜರ್ ಇಲ್ಲ ಅಂತ. ಅದಾದ್ಮೇಲೆ ಅವರಿಬ್ರು ಮಾತಾಡ್ತಾ ಕೂತ್ಕೊಂತಾರೆ. ಅವಾಗ ಬಿರ್ಜುಗೆ ಗೊತ್ತಾಗುತ್ತೆ, ಈ ಲಾಲಾಜ್ ಬಿಮಾರಿ ಕೂಡ ಎಷ್ಟೋ ದಿನಗಳಿಂದ ಯಾವ ಜೀವ ಇರೋ ಮನುಷ್ಯನನ್ನು ನೋಡಿರಲ್ಲ ಅಂತ. ಅವಳು ಹೇಳ್ತಾಳೆ, ನಾನ್ ನಿನ್ನೆ ಅಷ್ಟೇ ಇಲ್ಲಿಗೆ ಬಂದಿದ್ದು, ಈ ಏರಿಯಾದಲ್ಲಿ ನನ್ ಬಿಟ್ರೆ ಇನ್ಯಾರು ಇರಲ್ಲ ಅನ್ಕೊಂಡಿದ್ದೆ ಅಂತ. ಆಮೇಲೆ ಸ್ವಲ್ಪ ಹೊತ್ತು ಹರಟೆ ಹೊಡೆದ ಮೇಲೆ ಬಿರ್ಜು ಅಲ್ಲಿಂದ ಹೊರಡೋಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಲಾಲಾಜ್ ಬಿಮಾರಿ ಅವನಿಗೆ, ಇವತ್ತು ರಾತ್ರಿ ಇಲ್ಲಿ ಉಳ್ಕೋ ಅಂತ ಹೇಳ್ತಾಳೆ. ಯಾಕಂದ್ರೆ ಅವಳ ಗುಂಡಿ ಕೆಲಸ ಎಲ್ಲಿ ಎಷ್ಟೋ ದಿನಗಳಿಂದ ಗುದ್ದಲಿ ಬಿದ್ದಿರಲ್ಲ, ಯಾರು ಲವ್ ಮೇಕಿಂಗ್ ಮಾಡಿರಲ್ಲ. ಅದಕ್ಕೆ ಇವತ್ತು ರಾತ್ರಿ ಇವಳು ಬಿರ್ಜು ಹತ್ರ ತನ್ನ ಕೆಲಸ ಮುಗಿಸ್ಕೋಬೇಕು ಅನ್ಕೊಂಡಿರ್ತಾಳೆ. ಅದಕ್ಕೆ ಬಿರ್ಜು ಕೂಡ ಖುಷಿಯಿಂದ ಒಪ್ಕೊಂತಾನೆ. ಯಾಕಂದ್ರೆ ಅವನು ಕೂಡ ಎಷ್ಟೋ ದಿನಗಳಿಂದ ಯಾರದ್ದು ಫಿಗರ್ ಹಾಕಿರಲ್ಲ, ಮಜಾ ಮಾಡಿರಲ್ಲ. ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಿರ್ಜು ಮಗ ಲಾಲಾಜ್ ಬಿಮಾರಿನ ತನ್ನ ಮನೆಗೆ ಕರ್ಕೊಂಡು ಬರ್ತಾನೆ. ಅಲ್ಲಿ ಅವರಿಬ್ರು ಇನ್ಮೇಲೆ ಜೊತೆಯಲ್ಲೇ ಇರೋಣ ಅಂತ ಡಿಸೈಡ್ ಮಾಡ್ತಾರೆ. ಯಾಕಂದ್ರೆ ಈ ಭೂಮಿ ಮೇಲೆ ಮನುಷ್ಯರ ಪಾಪ್ಯುಲೇಷನ್, ಜನಸಂಖ್ಯೆ ಜಾಸ್ತಿ ಮಾಡೋ ಜವಾಬ್ದಾರಿ ಇವರಿಬ್ರದ್ದೇ ಆಗಿರುತ್ತೆ. ಮತ್ತೆ ಜನಸಂಖ್ಯೆ ಬೆಳೆಸೋಕೆ ಅವರಿಬ್ರು ದಿನ ರಾತ್ರಿ ಹಗಲು ಕಷ್ಟಪಟ್ಟು ಕೂಲಿ ಕೆಲಸ, ಮಜಾ ಮಾಡ್ಬೇಕಾಗಿರುತ್ತೆ.
ಅದಾದ್ಮೇಲೆ ಅವರಿಬ್ರು ಸೂಪರ್ ಮಾರ್ಕೆಟ್ಗೆ ಹೋಗಿ ಸಖತ್ ತಿನ್ನೋಕೆ ಕುಡಿಯೋಕೆ ಸಾಮಾನುಗಳನ್ನ ಎತ್ಕೊಂಡು ಬರ್ತಾರೆ. ಇತ್ತ ಲಾಲಾಜ್ ಬಿಮಾರಿಗೆ ಬಿರ್ಜು ಜೊತೆ ಇರೋಕೆ ಸಖತ್ ಇಷ್ಟ ಆಗ್ತಿರುತ್ತೆ. ಅದಕ್ಕೆ ಅವಳು ಇವನನ್ನೇ ಮದ್ವೆ ಮಾಡ್ಕೋಬೇಕು ಅಂತ ಫಿಕ್ಸ್ ಆಗ್ತಾಳೆ. ಆದ್ರೆ ಬಿರ್ಜುಗೆ ಈ ಮದ್ವೆ ಮಾಡ್ಕೊಳ್ಳೋಕೆ ಇಷ್ಟ ಇರಲ್ಲ, ಯಾಕಂದ್ರೆ ಅವನಿಗೆ ಏನ್ ಬೇಕಿತ್ತೋ ಅದು ಮದ್ವೆಗಿಂತ ಮುಂಚೆನೆ ಸಿಕ್ಕಿತ್ತಲ್ವಾ. ಅದಕ್ಕೆ ಅವನು ಅನ್ಕೊಂತಾನೆ, ಲೋ ಮಗನೇ, ಹೆಂಗೋ ನಡೀತಿದೆ ಅಲ್ವಾ, ಹಂಗೇನೆ ನಡೀಲಿ ಬಿಡು ಅಂತ. ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅವರಿಬ್ರು ನಿದ್ದೆಯಿಂದ ಎದ್ದು ತಮ್ಮ ದಿನಚರಿ ಕೆಲಸಗಳನ್ನ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇದಲ್ಲದೆ ಅವರು ಬೋರ್ ಆಗ್ಬಾರದು ಅಂತ ತಮ್ಮ ಕೆಲಸಗಳನ್ನೇ ಒಂದ್ ಹವ್ಯಾಸ, ಹಾಬಿ ತರ ಮಾಡ್ಕೊಂತಾರೆ. ಅವರಿಬ್ರಿಗೂ ಚೆನ್ನಾಗಿ ಗೊತ್ತಿತ್ತು, ಏನಾದ್ರೂ ಮಾಡಿ ಪಾಪ್ಯುಲೇಷನ್ ಬೇಗ ಜಾಸ್ತಿ ಮಾಡ್ಬೇಕು ಅಂದ್ರೆ ದಿನ ಕಷ್ಟಪಟ್ಟು ಕೂಲಿ ಕೆಲಸ ಮಜಾ ಮಾಡ್ಲೇಬೇಕು ಅಂತ. ಅದಕ್ಕೆ ಅವರಿಬ್ರು ಈ ಕೆಲಸನ ಫುಲ್ ಇಂಟರೆಸ್ಟ್ ಇಂದ ಮಾಡ್ತಿರ್ತಾರೆ. ಇನ್ನೊಂದ್ ಕಡೆ ಮನುಷ್ಯರೆಲ್ಲ ಖಾಲಿ ಆಗಿರೋದ್ರಿಂದ ಕಾಡು ಪ್ರಾಣಿಗಳೆಲ್ಲ ಈಗ ಸಿಟಿ ಒಳಗಡೆ ಬರೋಕೆ ಸ್ಟಾರ್ಟ್ ಆಗಿರ್ತಾವೆ. ಮುಂದೆ ಬಿರ್ಜು ತನ್ನ ಮನೆ ಮೇಲೆ ಸೋಲಾರ್ ಪ್ಯಾನಲ್ ಹಾಕ್ತಾನೆ, ಸೋ ದಟ್ ಕರೆಂಟ್ದು ಏನೂ ಪ್ರಾಬ್ಲಮ್ ಆಗ್ಬಾರದು ಅಂತ. ಇದಾಗಿ ಕೆಲವು ತಿಂಗಳು ಆದ್ಮೇಲೆ ಆ ಲಾಲಾಜ್ ಬಿಮಾರಿ ಪ್ರೆಗ್ನೆಂಟ್ ಗರ್ಭಿಣಿ ಆಗ್ಬಿಡ್ತಾಳೆ. ಅವಳಿಗಂತೂ ಫುಲ್ ಖುಷಿ, ಆದ್ರೆ ಬಿರ್ಜುಗೆ ಮಾತ್ರ ಇಲ್ಲಿ ಪ್ಯಾಂಟ್ ಒದ್ದೆ ಆಗ್ಬಿಟ್ಟಿರುತ್ತೆ, ಫುಲ್ ಹೆದ್ರು ಬಿಟ್ಟಾನೆ. ಅವನು ಅನ್ಕೊಂತಾ ಇರ್ತಾನೆ, ಈ ತರ ಅನಾಥ ಆಗಿರೋ ದುನಿಯಾದಲ್ಲಿ ಒಂದು ಮಗುನ ಹುಟ್ಟಿಸೋದು ಕರೆಕ್ಟಾ ಅಂತ. ಅದಕ್ಕಿಂತ ಹೆಚ್ಚಾಗಿ ಆ ಮಗು ಡೆಲಿವರಿ ಮಾಡೋದು ಯಾರು, ಯಾಕಂದ್ರೆ ನನ್ ತಲೆಗಂತೂ ಇವುಗಳ ಬಗ್ಗೆ ಗಂಟೆನೂ ಏನೂ ಗೊತ್ತಿಲ್ಲ. ಅದಕ್ಕೆ ಒಂದ್ ದಿನ ಅವನು ಲೈಬ್ರರಿಗೆ ಹೋಗಿ ಮಗು ಡೆಲಿವರಿ ಮಾಡೋದು ಹೆಂಗೆ ಅಂತ ತಿಳಿಸೋ ಬುಕ್ಸ್ ತಗೊಂಡು ಓದೋಕೆ ಸ್ಟಾರ್ಟ್ ಮಾಡ್ತಾನೆ. ಮುಂದೆ ಹೆಂಗೆ ಟೈಮ್ ಪಾಸ್ ಆದ್ಮೇಲೆ ಬಿರ್ಜು ಮತ್ತೆ ಲಾಲಾಜ್ ಬಿಮಾರಿ ಮನೇಲಿ ಹಸು ಮತ್ತೆ ಕೋಳಿಗಳನ್ನ ಸಾಕೋಕೆ ಶುರು ಮಾಡ್ತಾರೆ, ಸೋ ದಟ್ ಅವರಿಗೆ ಯಾವಾಗ್ಲೂ ಫ್ರೆಶ್ ಹಾಲು ಮತ್ತೆ ಮೊಟ್ಟೆಗಳು ಸಿಗ್ತಾ ಇರ್ಲಿ ಅಂತ. ಇವಾಗ ಒಂದ್ ಕಡೆ ಇವರ ಲೈಫ್ ಸಖತ್ ಸೂಪರ್ ಆಗಿ ನಡೀತಾ ಇದ್ರೆ, ಇನ್ನೊಂದ್ ಕಡೆ ಒಂದ್ ದೊಡ್ಡ ತಲೆನೋವು ಪ್ರಾಬ್ಲಮ್ ಶುರು ಆಗ್ಬಿಟ್ಟಿರುತ್ತೆ. ಅದೇನಪ್ಪ ಅಂದ್ರೆ ಸಿಟಿಯಲ್ಲಿ ಇಲಿಗಳ ಕಾಟ ಫುಲ್ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಅವು ಮೆಲ್ಲಗೆ ಇವರ ಮನೆ ಕಡೆನೂ ನುಗ್ಗೋಕೆ ಸ್ಟಾರ್ಟ್ ಮಾಡಿರ್ತಾವೆ. ಅದಕ್ಕೆ ಅವರಿಬ್ರು ಮನೆ ಸುತ್ತಮುತ್ತ ಇರೋ ಕಸನೆಲ್ಲ ಹಾಕಿ ಸುಡೋಕೆ ಸ್ಟಾರ್ಟ್ ಮಾಡ್ತಾರೆ, ಸೋ ದಟ್ ಆ ಇಲಿಗಳು ಇವರ ಹತ್ರ ಬರ್ಬಾರದು ಅಂತ. ಆದ್ರೆ ಈ ಐಡಿಯಾನು ವರ್ಕೌಟ್ ಆಗದೆ ಇದ್ದಾಗ ಬಿರ್ಜು ತನ್ನ ಇಡೀ ಮನೆನೇ ಪ್ಯಾಕ್ ಸೀಲ್ ಮಾಡ್ಬಿಡ್ತಾನೆ. ಆದ್ರೆ ಇದು ಕೂಡ ಏನು ಪರ್ಮನೆಂಟ್ ಸೊಲ್ಯೂಷನ್ ಆಗಿರಲಿಲ್ಲ. ಅದಕ್ಕೆ ನೆಕ್ಸ್ಟ್ ಡೇ ಬಿರ್ಜು ಸಿಟಿ ಆಚೆಗಡೆಯಿಂದ ಒಂದಷ್ಟು ಬೆಕ್ಕುಗಳನ್ನ ಹಿಡ್ಕೊಂಡು ಬರ್ತಾನೆ. ಅದ್ರಿಂದ ಅವರ ಏರಿಯಾದಲ್ಲಿ ಇಲಿಗಳ ಸಂಖ್ಯೆ ಸ್ವಲ್ಪ ಕಮ್ಮಿ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇನ್ನು ಕೆಲವು ವಾರಗಳು ಕಳೆಯುತ್ತವೆ. ಕೊನೆಗೆ ಆ ದಿನನೂ ಬಂದೇ ಬಿಡುತ್ತೆ, ಯಾವಾಗ ಲಾಲಾಜ್ ಬಿಮಾರಿಗೆ ಡೆಲಿವರಿ ಹೆರಿಗೆ ಆಗ್ಬೇಕಿತ್ತೋ ಆ ದಿನ. ಇತ್ತ ಇವರಿಬ್ರು ಕೂಡ ಆ ದಿನಕ್ಕೋಸ್ಕರ ಫುಲ್ ಪ್ರಿಪರೇಷನ್ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಬಿರ್ಜು ಹೆಲ್ಪ್ ಇಂದ ಲಾಲಾಜ್ ಬಿಮಾರಿ ಒಂದ್ ಸೂಪರ್ ಆಗಿರೋ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಾಳೆ. ಇದಾದ್ಮೇಲೆ ಅವರಿಬ್ರು ಸಿಟಿಗೆ ಹೋಗಿ ಜಾಗದಲ್ಲೂ ತಮ್ಮ ಮನೆ ಅಡ್ರೆಸ್ ಬರೆದು ಹಾಕ್ತಾರೆ, ಯಾಕಂದ್ರೆ ಯಾರಾದ್ರೂ ಜೀವ ಇರೋ ಮನುಷ್ಯ ಆ ಸಿಟಿಗೆ ಬಂದ್ರೆ ಆ ಅಡ್ರೆಸ್ ನೋಡ್ಕೊಂಡು ಬಿರ್ಜು ಇರೋ ಜಾಗಕ್ಕೆ ಬರಲಿ ಅಂತ. ಹೀಗೆ ಇನ್ನು ಟೈಮ್ ಪಾಸ್ ಆಗುತ್ತೆ. ಬರೋಬ್ಬರಿ 6 ವರ್ಷ ಕಳೆದು ಹೋಗುತ್ತೆ. ಒಂದ್ ದಿನ ಬಿರ್ಜು ಕಾರ್ನಲ್ಲಿ ಮನೆಗೆ ವಾಪಸ್ ಬರ್ತಿರಬೇಕಾದ್ರೆ ಅವನ ಕಾರ್ ಒಂದ್ ಸಿಂಹಕ್ಕೆ ಗುದ್ದಿ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಬಿರ್ಜು ಕಾರ್ನಿಂದ ಆಚೆ ಬರ್ತಾನೆ, ಮತ್ತೆ ತನ್ನ ಗನ್ ಎತ್ಕೊಂಡು ಆ ಸಿಂಹಕ್ಕೆ ಶೂಟ್ ಮಾಡಿ ಮುಕ್ತಿ ಕೊಡೋಕೆ ಹೋಗ್ತಾನೆ. ಆದ್ರೆ ಆವಾಗ್ಲೇ ಸಡನ್ ಆಗಿ ಅವನಿಗೊಂದು ಪುಟ್ಟ ಹುಡುಗಿ ಕಾಣಿಸ್ತಾಳೆ. ಅವಳು ಬಿರ್ಜುನ ನೋಡಿ ಅಲ್ಲಿಂದ ಕಾಲು ಕೀಳ್ತಾಳೆ, ಓಡಿ ಹೋಗ್ತಾಳೆ. ಇತ್ತ ಬಿರ್ಜು ಕೂಡ ಅವಳ ಹಿಂದೆನೆ ಓಡಿ ಹೋಗಿ ಅವಳನ್ನ ಹಿಡ್ಕೊಂತಾನೆ. ಪ್ಲೀಸ್ ನೀನು ನನ್ ಜೊತೆ ಮನೆಗೆ ಬಾ, ನಾನ್ ನಿನಗೆ ಏನು ಮಾಡಲ್ಲ ಅಂತ ಹೇಳ್ತಾನೆ. ಆದ್ರೆ ಆ ಹುಡುಗಿ ಫುಲ್ ಹೆದರಿ ಬಿಟ್ಟಿರ್ತಾಳೆ. ಅದಕ್ಕೆ ಅವನಿಂದ ದೂರ ಹೋಗೋಕೆ ಟ್ರೈ ಮಾಡ್ತಾಳೆ. ಇದಾದ್ಮೇಲೆ ಬಿರ್ಜು ತನ್ನ ಕಾರ್ ಹತ್ರ ಬಂದು ಅವಳಿಗೆ ಒಂದ್ ಆಪಲ್ ಸೇಬು ಕೊಡ್ತಾನೆ. ಅದನ್ನ ನೋಡಿ ಆ ಹುಡುಗಿಗೆ ಬಿರ್ಜು ಮೇಲೆ ನಂಬಿಕೆ ಬರುತ್ತೆ, ಇವನಿಂದ ತನಗೆ ಏನು ತೊಂದರೆ ಆಗಲ್ಲ ಅಂತ. ಮುಂದೆ ಬಿರ್ಜು ಆ ಹುಡುಗಿನ ತನ್ನ ಕಾರ್ನಲ್ಲಿ ಕೂರಿಸ್ಕೊಂಡು ಮನೆಗೆ ಕರ್ಕೊಂಡು ಬರ್ತಾನೆ. ಅಲ್ಲಿ ನಾವಿಲ್ಲಿ ನೋಡ್ತೀವಿ, ಅವನಿಗೆ ಇವಾಗ ಆಲ್ರೆಡಿ 2 ಮಕ್ಕಳಿದ್ದಾರೆ. ಅದ್ರಲ್ಲಿ ದೊಡ್ಡ ಮಗಳ ಹೆಸರು ಧಪ್ಪೋ ಮತ್ತೆ ಮಗನ ಹೆಸರು ಅಲೆಕ್ಸ್ ಅಂತ. ಹಂಗೆ ನಾವಿಲ್ಲಿ ಲಾಲಾಜ್ ಬಿಮಾರಿನ ನೋಡ್ತೀವಿ, ಅವಳು ಇವಾಗ ಮತ್ತೆ ಪ್ರೆಗ್ನೆಂಟ್ ಆಗಿರ್ತಾಳೆ. ಯಾಕಂದ್ರೆ ಪಾಪ್ಯುಲೇಷನ್ ಜಾಸ್ತಿ ಮಾಡೋಕೋಸ್ಕರ ಅವಳು ಪ್ರತಿ ವರ್ಷ ಒಂದೊಂದ್ ಮಗು ಹೆರಬೇಕಾಗಿರುತ್ತೆ. ಇನ್ನೊಂದ್ ಕಡೆ ನಾವಿಲ್ಲಿ ನೋಡ್ತೀವಿ, ಸಿಟಿಯಲ್ಲಿ ಅವರು ಬರೆದು ಹಾಕಿದ್ದ ಅಡ್ರೆಸ್ ನೋಡ್ಕೊಂಡು ಇನ್ನು 2 ಜೀವ ಇರೋ ಮನುಷ್ಯರು ಅವರನ್ನ ಹುಡುಕೊಂಡು ಬರ್ತಾರೆ. ಅದ್ರಲ್ಲಿ ಆ ಗಂಡಸಿನ ಹೆಸರು ಜಾರ್ಜ್ ಮತ್ತೆ ಆ ಹುಡುಗಿ ಹೆಸರು ಚುಸ್ಕಿ ಅಂತ. ಆದ್ರೆ ಆ ಪುಟ್ಟ ಹುಡುಗಿ ಇದ್ಲಲ್ಲ, ಅವಳ ಹೆಸರು ಜೋಯಿ ಅಂತ. ಅವಳು ಇನ್ನೂ ಫುಲ್ ಗದಗದ ಅಂತ ಹೆದರಿಕೊಂಡಿರ್ತಾಳೆ. ಅದಕ್ಕೆ ಕಾರ್ನಿಂದ ಕೆಳಗಡೆ ಇಳಿಯೋಕೆನೆ ಹೋಗ್ತಿರಲ್ಲ. ಅದಕ್ಕೆ ಅವಳು ಇಡೀ ರಾತ್ರಿ ಆ ಕಾರ್ನಲ್ಲೇ ಕಳೆದು ಬಿಡ್ತಾಳೆ. ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಆ ಚುಸ್ಕಿ ಅವಳಿಗೆ ತಿನ್ನೋಕೆ ಅಂತ ಏನೋ ತಗೊಂಡು ಹೋದಾಗ ಜೋಯಿ ಅವಳ ಮೇಲಕ್ಕೆ ನುಗ್ಗಿ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡ್ತಾಳೆ.
ಅದನ್ನ ನೋಡಿ ಚುಸ್ಕಿ ಅವಳಿಗೆ ಒಂದು ಕಥೆ ಹೇಳ್ತಾಳೆ. ತಾನು ಹೆಂಗೆ ಇಷ್ಟು ವರ್ಷದಿಂದ ಜಾರ್ಜ್ ಜೊತೆ ಸೇರಿಕೊಂಡು ಒಂದು ಮಗು ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದೆ ಅಂತ. ಆದ್ರೆ ಆ ಜಾರ್ಜ್ನ ಆಯುಧದಲ್ಲಿ, ಸಾಮರ್ಥ್ಯದಲ್ಲಿ ಅಷ್ಟೊಂದು ದಮ್ಮು ಇರಲಿಲ್ಲ. ಅದಕ್ಕೆ ಅವನಿಂದ ಇವಳನ್ನ ಪ್ರೆಗ್ನೆಂಟ್ ಮಾಡೋಕೆ ಆಗ್ಲೇ ಇಲ್ಲ ಅಂತ ಹೇಳ್ತಾಳೆ. ಆಮೇಲೆ ಚುಸ್ಕಿ ಹೆಂಗೆ ಮಾತಾಡ್ತಾನೆ ಜೋಯಿನ ಮೆಲ್ಲಗೆ ಮನೆ ಒಳಗಡೆ ಕರ್ಕೊಂಡು ಬರ್ತಾಳೆ. ಇನ್ನು ಅವಳಿಗೆ ಸ್ನಾನ ಮಾಡೋಕೆ ಅಂತ ಕಳ್ತಾಳೆ. ಮುಂದೆ ಚುಸ್ಕಿಯ ಜೋಯಿ ಬ್ಯಾಗ್ನ ಚೆಕ್ ಮಾಡ್ತಿರಬೇಕಾದ್ರೆ ಅವಳಿಗೆ ಅದರಲ್ಲಿ ಏನೋ ಒಂಥರ ವಿಚಿತ್ರವಾದ ಡ್ರೆಸ್ ಸಿಗುತ್ತೆ. ಅದರ ಜೊತೆಗೇನೆ ಅಲ್ಲೊಂದು ಲೆಟರ್ ಕೂಡ ಸಿಗುತ್ತೆ. ಅದನ್ನ ಜೋಯಿ ಅಮ್ಮ ಅವಳಿಗೋಸ್ಕರ ಬರೆದಿಟ್ಟಿರ್ತಾಳೆ. ಚುಸ್ಕಿ ಆ ಲೆಟರ್ನ ಎಲ್ಲರ ಎದುರುಗಡೆ ಓದಿ ಹೇಳ್ತಾಳೆ. ಅದ್ರಲ್ಲಿ ಜೋಯಿ ಅಮ್ಮ ಬರೆದಿರ್ತಾಳೆ, ಯಾರಿಗಾದ್ರೂ ಈ ಜೋಯಿ ಸಿಕ್ಕರೆ ದಯವಿಟ್ಟು ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂದ್ರೆ ಆ ವೈರಸ್ ಹರಡಿದಾಗ ಜೋಯಿ ಅಪ್ಪ ತಾನು ಸಾಯೋ ಮುಂಚೆ ಅವಳ ಜವಾನಿ ಪಿಂಕಿನ ಮರ್ಯಾದೆನ ಕಾಪಾಡೋಕೆ ಫುಲ್ ಟ್ರೈ ಮಾಡಿದ್ದ. ಇದರ ಎಫೆಕ್ಟ್ ಜೋಯಿ ತಲೆ ಮೇಲೆ ಸಖತ್ ಮಸ್ತಾಗಿ ಬಿದ್ದು ಬಿಟ್ಟಿದೆ. ಅದಕ್ಕೆ ಅವಳು ಯಾರನ್ನೇ ನೋಡಿದ್ರೂ ಈ ತರ ಹೆದರಿ ಓಡಿ ಹೋಗ್ತಾಳೆ. ಆದ್ರೆ ಒಂದ್ ದಿನ ಜೋಯಿ ಅಮ್ಮ ತನ್ನ ಗಂಡನನ್ನೇ ಮುಗಿಸಿಬಿಟ್ಟು ಕೊಂದುಬಿಟ್ಟು ಜೋಯಿಗೆ ಯಾವುದಾದ್ರೂ ಸೇಫ್ ಆಗಿರೋ ಜಾಗಕ್ಕೆ ಓಡಿ ಹೋಗು ಅಂತ ಹೇಳಿರ್ತಾಳೆ. ಇದನ್ನೆಲ್ಲ ಕೇಳಿ ಚುಸ್ಕಿ ಮತ್ತೆ ಜಾರ್ಜ್ಗೆ ಜೋಯಿ ಮೇಲೆ ಸಖತ್ ಪಾಪ ಅನ್ಸೋಕೆ ಶುರುವಾಗುತ್ತೆ. ಅದಕ್ಕೆ ಅವರು ಅವಳನ್ನ ತಮ್ಮ ಫ್ಯಾಮಿಲಿ ಮೆಂಬರ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ತಾರೆ. ಇತ್ತ ಕೆಲವು ತಿಂಗಳು ಆದ್ಮೇಲೆ ಆ ಲಾಲಾಜ್ ಬಿಮಾರಿ ತನ್ನ 3ನೇ ಮಗುವಿಗೂ ಜನ್ಮ ಕೊಡ್ತಾಳೆ. ಆ ಮಗುವಿಗೆ ಮ್ಯಾಕ್ಸ್ ಅಂತ ಹೆಸರಿಡ್ತಾರೆ. ಮುಂದೆ 1 ವರ್ಷದ ತನಕ ಎಲ್ಲರೂ ಸಖತ್ ಖುಷಿಯಾಗಿ ಜೊತೆಯಲ್ಲೇ ಇರ್ತಾರೆ. ಆದ್ರೆ ಒಂದ್ ದಿನ ಸಡನ್ ಆಗಿ ಇನ್ನು ಕೆಲವು ಬದುಕುಳಿದಿರೋ ಜನರ ಗ್ರೂಪ್ 1 ಬಿರ್ಜು ಮನೆಗೆ ಬಂದು ಟಪಕ್ ಅಂತ ಬರ್ತಾರೆ. ಅವರು ಕೂಡ ಸಿಟಿಯಲ್ಲಿ ಬರೆದಿದ್ದ ಅಡ್ರೆಸ್ ನೋಡ್ಕೊಂಡೇ ಬಂದಿರ್ತಾರೆ. ಈ ಗ್ರೂಪ್ನಲ್ಲಿ ಮೌಲಿ, ಮರವಾಲೆ ಜಿ, ಜಹರೀಲಿ, ಅಂಜಾನ್, ಎಜ್ರಾ ಮತ್ತೆ ಅವಳ ಮಗ ರೈಫ್ ಇರ್ತಾರೆ. ಇದಾದ್ಮೇಲೆ ಬಿರ್ಜು ಆ ಜನಗಳನ್ನ ಕೂಡ ತನ್ನ ಮನೆ ಒಳಗಡೆ ಕರ್ಕೊಂಡು ಬರ್ತಾನೆ. ಆವಾಗ ಆ ಮೌಲಿ ಹೇಳ್ತಾಳೆ, ಬರೋಬ್ಬರಿ 8 ವರ್ಷಗಳ ಆದ್ಮೇಲೆ ನಾವು ಯಾರೋ ಜೀವ ಇರೋ ಮನುಷ್ಯರನ್ನ ನೋಡ್ತಿರೋದು. ಇಷ್ಟು ವರ್ಷದಿಂದ ನಾವು ಬರೀ ಈ ಕಡೆ ಅಲೆದಾಡ್ತಾನೆ ಇದ್ವಿ ಅಂತ. ಅದಕ್ಕೆ ಲಾಲಾಜ್ ಬಿಮಾರಿ ಹೇಳ್ತಾಳೆ, ಇನ್ಮೇಲಿಂದ ಇದೇ ನಿಮ್ಮ ಮನೆ. ಇಲ್ಲಿ ಯಾವ ವಸ್ತುವಿಗೂ ಏನೂ ಕಮ್ಮಿ ಇಲ್ಲ. ನಿಮ್ಗೆ ಓಕೆ ಅಂದ್ರೆ ನಾವೆಲ್ಲ ಸೇರಿ ಇಲ್ಲೇ ಒಂದ್ ಹೊಸ ಸೊಸೈಟಿ ಕಮ್ಯುನಿಟಿ ಕಟ್ಕೋಬಹುದು ಅಂತ. ಈ ಐಡಿಯಾ ಮಿಕ್ಕಿದ ಜನಗಳಿಗೂ ಸಖತ್ ಇಷ್ಟ ಆಗುತ್ತೆ. ಅದಕ್ಕೆ ಅವರು ಓಕೆ ಅಂತ ಒಪ್ಕೊಂತಾರೆ. ಆಮೇಲೆ ನೆಕ್ಸ್ಟ್ ಡೇ ಬಿರ್ಜು ಆ ಹೊಸ ಮೆಂಬರ್ಸ್ಗೆಲ್ಲ ಹೇಳ್ತಾನೆ, ಸಿಟಿಯಲ್ಲಿ ಮನುಷ್ಯರೆಲ್ಲ ಖಾಲಿ ಆದ್ಮೇಲೆ ಕಾಡು ಪ್ರಾಣಿಗಳೆಲ್ಲ ಸಿಟಿ ಒಳಗಡೆ ಬಂದ್ಬಿಟ್ಟಿವೆ. ಅವು ಇಲ್ಲೇ ಸುತ್ತಮುತ್ತ ಓಡಾಡ್ತಾ ಇರ್ತಾವೆ. ಅದಕ್ಕೆ ನಾವು ಯಾವಾಗಾದ್ರೂ ಸಿಟಿಗೆ ಹೋದ್ರೆ ಸಪ್ಲೈ ಸಾಮಾನು ತಗೊಳ್ಳೋಕೆ ಹೋದಾಗ ನಮ್ಮ ಹತ್ರ ವೆಪನ್ಸ್ ಆಯುಧಗಳು ಇರೋದು ಫುಲ್ ಇಂಪಾರ್ಟೆಂಟ್ ಅಂತ ಹೇಳ್ತಾನೆ. ಅದಾದ್ಮೇಲೆ ಅವರೆಲ್ಲ ಬೇರೆ ಬೇರೆ ಸಾಮಾನುಗಳನ್ನ ಎತ್ಕೊಂಡು ಬರೋಕೆ ಸಿಟಿಯ ಬೇರೆ ಬೇರೆ ಕಡೆ ಚದುರಿ ಹೋಗ್ತಾರೆ. ಹಂಗೆ ಹತ್ತಿರದಲ್ಲೇ ಒಂದು ಹಾಸ್ಪಿಟಲ್ ಇರುತ್ತೆ. ಇನ್ನು ಆ ಮೌಲಿ ಮರವಾಲೆ ಡಾಕ್ಟರ್ ಆಗಿರೋದ್ರಿಂದ ಅವಳು ಅಲ್ಲಿಂದ ಫುಲ್ ಲೋಡ್ ಗಟ್ಟಲೆ ಮೆಡಿಸಿನ್ಸ್ ಗಳನ್ನ ಎತ್ಕೊಂಡು ಬರ್ತಾಳೆ. ಇತ್ತ ಮಿಕ್ಕಿದ ಜನ ಕೂಡ ತಮಗೆ ಬೇಕಾದ ಎಲ್ಲಾ ಇಂಪಾರ್ಟೆಂಟ್ ಸಾಮಾನುಗಳನ್ನ ತಗೊಂಡು ವಾಪಸ್ ಮನೆಗೆ ಬರ್ತಾರೆ. ಆಮೇಲೆ ರಾತ್ರಿ ಎಲ್ಲರೂ ಒಟ್ಟಿಗೆ ಕೂತಿದ್ದಾಗ ಆ ಜಹರೀಲಿ ಜೀನ್ ಅವರೆಲ್ಲರಿಗೋಸ್ಕರ ಒಂದು ಮಸ್ತ್ ಸಾಂಗ್ ಹಾಡ್ತಾಳೆ. ಇನ್ನೊಂದ್ ಕಡೆ ಆ ಜಾರ್ಜ್ ಮತ್ತು ಚುಸ್ಕಿ ಎಷ್ಟೋ ವರ್ಷಗಳ ಆದ್ಮೇಲೆ ಇವತ್ತು ಮತ್ತೆ ಒಂದಾಗಿ ಫುಲ್ ಜೋರಾಗಿ ಕೂಲಿ ಕೆಲಸ ಮಜಾ ಮಾಡ್ತಾರೆ. ಯಾಕಂದ್ರೆ ಹೆಂಗಾದ್ರೂ ಮಾಡಿ ಆ ಚುಸ್ಕಿ ಮಿಸ್ ಆಗಿ ಆದ್ರೂ ಪ್ರೆಗ್ನೆಂಟ್ ಆಗ್ಬಿಡ್ಲಿ ಅನ್ನೋ ಒಂದೇ ಒಂದು ಆಸೆಯಿಂದ. ಆಮೇಲೆ ಕೆಲವು ತಿಂಗಳು ಕಳೆದ ಮೇಲೆ ಆ ಜಹರೀಲಿ ಜೀನ್ ಮತ್ತೆ ಚುಸ್ಕಿ ಇಬ್ರು ಒಂದೊಂದು ಹೆಣ್ಣು ಮಗುವಿಗೆ ಜನ್ಮ ಕೊಡ್ತಾರೆ. ಹೀಗೆ ಮೆಲ್ಲಗೆ ಟೈಮ್ ಪಾಸ್ ಆಗ್ತಾ ಬರೋಬ್ಬರಿ 14 ವರ್ಷ ಉರುಳಿ ಹೋಗುತ್ತೆ. ಇವಾಗ ಬಿರ್ಜು ಮತ್ತು ಲಾಲಾಜ್ ಬಿಮಾರಿ ಫ್ಯಾಮಿಲಿ ಸಖತ್ ದೊಡ್ಡದಾಗಿ ಬೆಳೆದು ನಿಂತಿರುತ್ತೆ. ಇವತ್ತು ಅವರೆಲ್ಲ ಸೇರಿ ತಮ್ಮ ಮಗಳು ಧಪ್ಪೋ ಬರ್ತ್ಡೇನ ಗ್ರಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಹಂಗೆ ಬಿರ್ಜು ತನ್ನ ಗ್ರೂಪ್ನಲ್ಲಿರೋ ಎಲ್ಲ ಹೈಕ್ಳುಗಳಿಗೆ ಮಕ್ಕಳಿಗೆ ಪಾಠ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಸೋ ದಟ್ ಹಳೆ ಪ್ರಪಂಚದ ಬಗ್ಗೆ ಅವರಿಗೂ ಗೊತ್ತಾಗಲಿ ಅಂತ. ಅಂದ್ರೆ ಮುಂಚೆ ಈ ಭೂಮಿ ಮೇಲೆ ಎಷ್ಟೊಂದು ಜನ ಇದ್ರು, ಅವರೆಲ್ಲ ಹೆಂಗೆ ಬದುಕ್ತಿದ್ರು, ಒಬ್ಬರಿಗೊಬ್ಬರು ಹೆಂಗಿದ್ರು ಅಂತ ಎಲ್ಲ ತಿಳಿಸಿಕೊಟ್ಟಿರ್ತಾನೆ. ಒಬ್ಬರಿಗೊಬ್ಬರು ಹೆಂಗೆ ನಡ್ಕೊಂತಿದ್ರು ಮತ್ತೆ ಮುಂದೆ ಹೋಗ್ತಾ ಇವ್ರು ಕೂಡ ಹೆಂಗೆ ಬದುಕಬೇಕು ಅಂತ ಎಲ್ಲಾ ವಿಷಯನೂ ಆ ಹೈಕ್ಳುಗಳಿಗೆ ತಿಳಿಸಿ ಹೇಳ್ತಿರ್ತಾನೆ. ಆದ್ರೆ ಒಂದ್ ದಿನ ಸಡನ್ ಆಗಿ ಅಲ್ಲಿ ಒಂದ್ ಭಯಂಕರ ಬಿರುಗಾಳಿ ತುಫಾನ್ ಬಂದ್ಬಿಡುತ್ತೆ. ಬಿರ್ಜು ನೋಡ್ತಾನೆ, ಅವನ ನಾಯಿ ಲಕ್ಕಿ ಇನ್ನು ಮನೆ ಒಳಗಡೆ ಬಂದಿರಲ್ಲ. ಅದಕ್ಕೆ ಅವನು ಬೇಗ ಅದನ್ನ ಹುಡುಕಿಕೊಂಡು ಆಚೆ ಓಡ್ತಾನೆ. ಅಲ್ಲಿ ಹೋಗಿ ನೋಡಿದ್ರೆ ಆ ಲಕ್ಕಿ ಒಂದ್ ಮರದ ಕೆಳಗೆ ಸಿಕ್ಕಿ ಹಾಕಿಕೊಂಡು ಸತ್ತು ಬಿದ್ದಿರುತ್ತೆ. ಅದನ್ನ ನೋಡಿ ಬಿರ್ಜು ಮತ್ತೆ ಲಾಲಾಜ್ ಬಿಮಾರಿ ಇಬ್ರು ಫುಲ್ ದೇವದಾಸ್ ಆಗ್ಬಿಡ್ತಾರೆ, ಫುಲ್ ಬ್ರೇಕ್ ಡೌನ್ ಆಗ್ತಾರೆ. ಯಾಕಂದ್ರೆ ಲಕ್ಕಿ ಅವರಿಗೆ ಸಿಕ್ಕಿದ್ದು ಯಾವಾಗಪ್ಪ ಅಂದ್ರೆ ಬಿರ್ಜು ಇಡೀ ಪ್ರಪಂಚದಲ್ಲಿ ಪೂರ್ತಿ ಒಂಟಿ ಅನಾಥ ಆಗಿದ್ದಾಗ. ಮುಂದೆ ಬಿರ್ಜು ತನ್ನ ಗಾರ್ಡನ್ ನಲ್ಲಿ ಲಕ್ಕಿನ ಹೂತು ಹಾಕ್ತಾನೆ, ದಫನ್ ಮಾಡ್ತಾನೆ ಮತ್ತೆ ಅದಕ್ಕೆ ತಮ್ಮ ಗ್ರೂಪ್ನ ಫಸ್ಟ್ ಮೆಂಬರ್ ಅಂತ ಗೌರವ ಕೊಡ್ತಾನೆ.
ಹೀಗೆ ಇನ್ನು ಸ್ವಲ್ಪ ದಿನ ಉರುಳಿ ಹೋಗುತ್ತೆ. ಆಮೇಲೆ ಒಂದ್ ದಿನ ಬಿರ್ಜು ತನ್ನ ಗಾರ್ಡನ್ ನಲ್ಲಿ ಹೈಕ್ಳುಗಳೆಲ್ಲ ಆಟ ಆಡ್ತಿರೋದನ್ನ ನೋಡ್ತಾ ಕೂತಿರ್ತಾನೆ. ಆದ್ರೆ ಆವಾಗ್ಲೇ ಸಡನ್ ಆಗಿ ಅಲ್ಲೊಂದು ಸಿಂಹ ನುಗ್ಗಿ ಬಂದ್ಬಿಡುತ್ತೆ. ಅದನ್ನ ನೋಡಿದ ತಕ್ಷಣ ಹೈಕ್ಳುಗಳನ್ನ ಕಾಪಾಡಬೇಕು ಅಂತ ಬಿರ್ಜು ಡೈರೆಕ್ಟ್ ಆಗಿ ಆ ಸಿಂಹದ ಮುಂಗಡೆನೆ ಹೋಗಿ ನಿಂತ್ಕೊಂತಾನೆ. ಆದ್ರೆ ಇವನನ್ನ ಕಾಪಾಡೋಕೆ ಇನ್ಯಾರೋ ಬರೋ ಅಷ್ಟರಲ್ಲಿ ಆ ಸಿಂಹ ಬಿರ್ಜುದ್ದಂತೂ ಪೂರ್ತಿ ಪ್ಯಾಂಟ್ ಹರಿದು ಫುಲ್ ಬಾಡಿನ ಕಚ್ಚಿ ಕರಡಿ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಡುತ್ತೆ. ಆವಾಗ್ಲೇ ಮಿಕ್ಕಿದ ಜನ ಎಲ್ಲಾ ಓಡಿ ಬಂದು ಬಿರ್ಜುನ ಬಚಾವ್ ಮಾಡೋಕೆ ಟ್ರೈ ಮಾಡ್ತಾರೆ. ಆದ್ರೆ ಅಷ್ಟರಲ್ಲೇ ಬಿರ್ಜು ಬಾಡಿಯಿಂದ ಫುಲ್ ಲೋಡ್ ಗಟ್ಟಲೆ ರಕ್ತ ಆಚೆ ಹೋಗ್ಬಿಟ್ಟಿರುತ್ತೆ. ಆದ್ರೆ ಇವರ ಅದೃಷ್ಟ ಏನಪ್ಪಾ ಅಂದ್ರೆ ಇವರ ಹತ್ರ ಡಾಕ್ಟರ್ ಮತ್ತೆ ಮೆಡಿಸಿನ್ಸ್ ಎರಡೂ ಇದ್ದಿದ್ದರಿಂದ ಹೆಂಗೋ ಅವನ ಪ್ರಾಣ ಉಳ್ಕೊಳ್ಳುತ್ತೆ. ಇನ್ನೊಂದ್ ಕಡೆ ಲಾಲಾಜ್ ಬಿಮಾರಿ ಆ ಸಿಂಹನ ಹುಡುಕಿಕೊಂಡು ಹೋಗಿ ಅದನ್ನ ಮುಗಿಸಿ ಬಿಡ್ತಾಳೆ, ಕೊಂದು ಹಾಕ್ತಾಳೆ, ಸೋ ದಟ್ ಮುಂದೆ ಅದು ಇನ್ಯಾರಿಗೂ ತೊಂದರೆ ಕೊಡಬಾರದು ಅಂತ. ಆಮೇಲೆ ಕೆಲವು ವಾರಗಳು ಆದ್ಮೇಲೆ ಬಿರ್ಜು ಕೂಡ ಪೂರ್ತಿಯಾಗಿ ಹುಷಾರಾಗ್ಬಿಡ್ತಾನೆ. ಮತ್ತೆ ವಾಪಸ್ ತನ್ನ ದಿನಚರಿ ಕೆಲಸಗಳನ್ನ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಹೀಗೆ ಮಾಡ್ತಾ ಮಾಡ್ತಾ ಬರೋಬ್ಬರಿ 17 ವರ್ಷ ಕಳೆದು ಹೋಗುತ್ತೆ. ಇವರ ಮಕ್ಕಳಿದ್ದರಲ್ಲ, ಅವರು ಕೂಡ ಇವಾಗ ಸಖತ್ ದೊಡ್ಡವರಾಗಿರ್ತಾರೆ. ಆಮೇಲೆ ಒಂದ್ ದಿನ ಬಿರ್ಜು ತನ್ನ ಮಕ್ಕಳು ಅಲೆಕ್ಸ್ ಮತ್ತೆ ಮ್ಯಾಕ್ಸ್ಗೆ ಹೆಂಗೆಲ್ಲ ಬದುಕುಳಿಬೇಕು, ಸರ್ವೈವ್ ಮಾಡ್ಬೇಕು ಅಂತ ಐಡಿಯಾ ಕೊಟ್ಟಿರ್ತಾನೆ. ಇನ್ನೊಂದ್ ಕಡೆಯ ಅಂಜಾನ್ ಎಜ್ರಾ ಮಗ ರೈಫ್ ಇದ್ದನಲ್ಲ, ಅವನು ಬಿರ್ಜು ಮಗಳು ಧಪ್ಪೋನ ಲವ್ ಮಾಡೋಕೆ ಸ್ಟಾರ್ಟ್ ಮಾಡಿರ್ತಾನೆ. ಇನ್ಫ್ಯಾಕ್ಟ್ ಧಪ್ಪೋ ಕೂಡ ಅವನನ್ನ ಫುಲ್ ಇಷ್ಟಪಟ್ಟಿದ್ಲು, ಯಾವಾಗ್ಲೂ ಅವನ ಜೊತೆನೆ ಬಿದ್ದಿರ್ತಿದ್ಲು. ಅವರಿಬ್ರಿಗೆ ಎಲ್ಲೇ ಚಾನ್ಸ್ ಸಿಕ್ಕಿದ್ರು ಒಬ್ಬರಿಗೊಬ್ಬರು ಜೂರ ಅಂತ ಚುಪ್ಪೋಕೆ, ಕಿಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು. ಹೀಗೆ ಒಂದ್ ದಿನ ಅವರಿಬ್ರು ತಮ್ಮ ಫ್ಯಾಮಿಲಿಗೆ ಹೇಳ್ತಾರೆ, ನಾವಿಬ್ರು ಒಬ್ಬಂಟಿಯಾಗಿ ಆಚೆ ಪ್ರಪಂಚನ ನೋಡೋಕೆ ಹೋಗ್ಬೇಕು ಅಂತ. ಇತ್ತ ಅವರ ಅಪ್ಪ ಅಮ್ಮಂದಿರಿಗೂ ಚೆನ್ನಾಗಿ ಗೊತ್ತಿತ್ತು, ಈ ಮಕ್ಳು ಆಚೆ ಹೋಗಿ ಪಕ್ಕಾ ಗುದ್ದಾಡೋಕೆ, ಲವ್ ಮೇಕಿಂಗ್ ಮಾಡೋಕೆ ಹೋಗ್ತಿದ್ದಾರೆ ಅಂತ. ಆದ್ರೆ ಏನ್ ಮಾಡೋದು, ಪಾಪ್ಯುಲೇಷನ್ ಜಾಸ್ತಿ ಮಾಡೋ ಜವಾಬ್ದಾರಿನೂ ಇವರ ತಲೆ ಮೇಲಿದ್ದಿದ್ದರಿಂದ ಈ ವಿಷಯದಲ್ಲಿ ಯಾರಿಗೂ ಏನೂ ಪ್ರಾಬ್ಲಮ್ ಇರಲ್ಲ. ಅದಾದ್ಮೇಲೆ ಅವರಿಬ್ರಿಗೆ ವೆಪನ್ಸ್, ಆಯುಧಗಳು ಮತ್ತೆ ತಿನ್ನೋಕೆ ರೇಷನ್ ಸಾಮಾನುಗಳನ್ನ ಕೊಟ್ಟು ಟಾಟಾ ಬೈ ಬೈ ಹೇಳಿ ಕಳ್ತಾರೆ. ಆಮೇಲೆ ಇನ್ನು ಕೆಲವು ದಿನಗಳು ಉರುಳುತ್ತವೆ. ಇವಾಗ ಇವರ ಹತ್ರ ಕುಡಿಯೋ ನೀರಿಗೆ ಫುಲ್ ಶಾರ್ಟೇಜ್ ಕಮ್ಮಿ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಅಸಲಿಗೆ ಸಡನ್ ಆಗಿ ಮನುಷ್ಯರೆಲ್ಲ ಪೂರ್ತಿಯಾಗಿ ಖಾಲಿ ಆಗಿರೋದ್ರಿಂದ ವೆದರ್, ಹವಾಮಾನ ಸಿಸ್ಟಮ್ ಫುಲ್ ಅಡ್ಡಾದಿಡ್ಡಿ ಆಗ್ಬಿಟ್ಟಿರುತ್ತೆ. ಇದ್ರಿಂದಾಗಿ ಎಷ್ಟೋ ತಿಂಗಳುಗಳಿಂದ ಮಳೆನೆ ಬಂದಿರಲ್ಲ, ಎಲ್ಲಾ ಕಡೆ ಫುಲ್ ಒಣಗಿ ಬರಗಾಲ ಬಂದ್ಬಿಟ್ಟಿರುತ್ತೆ. ಇದೇ ಮಧ್ಯೆ ಅವರು ನೋಡ್ತಾರೆ, ಅವರ ಮನೆ ಕಡೆ ಒಂದ್ ಕಾರ್ ಬರ್ತಾ ಇರುತ್ತೆ. ಇದರ ಅರ್ಥ ಏನಪ್ಪಾ ಅಂದ್ರೆ ಇವರನ್ನ ಬಿಟ್ಟು ಇನ್ನು ಬೇರೆ ಯಾರೋ ಜೀವ ಇರೋ ಮನುಷ್ಯರು ಉಳ್ಕೊಂಡಿದ್ದಾರೆ ಅಂತ. ಆಮೇಲೆ ಅವರು ಬೇಗ ಬೇಗ ಮನೆಗೆ ಓಡಿ ಬಂದು ಎಲ್ಲರಿಗೂ ಈ ವಿಷಯ ತಿಳಿಸ್ತಾರೆ. ಬಿರ್ಜು ಹೇಳ್ತಾನೆ, ಬಹುಶಃ ಬಂದಿರೋ ಜನ ನಮಗೆ ಡೇಂಜರ್ ಇರಬಹುದು, ಇವರು ಬಂದು ನಮ್ಮ ಮನೆನೇ ಕಬ್ಜಾ ವಶಪಡಿಸಿಕೊಂಡು ಮಾಡ್ಕೋಬಹುದು ಅಂತ. ಆದ್ರೆ ಆವಾಗ್ಲೇ ಆ ಇನ್ನೊಂದು ಗ್ರೂಪ್ನ ಲೀಡರ್ ಬೋಬಾ ಭಾಯ್ ಹೇಳ್ತಾನೆ, ನಾವು ಇಲ್ಲಿ ಬರೀ ಎಣ್ಣೆ, ಆಯಿಲ್ ತಗೊಳ್ಳೋಕೆ ಬಂದಿದ್ದೀವಿ ಅಷ್ಟೇ. ನಮ್ಮ ಹತ್ರ ಒಂದು ಡ್ರಿಲ್ಲು ಮೆಷಿನ್ ಕೂಡ ಇದೆ, ಅದ್ರಿಂದ ನಾವು ಇಲ್ಲೇ ನೆಲಕ್ಕೆ ತೂತು ಕೊರೆದು ನಿಮ್ಗೋಸ್ಕರ ಒಂದು ಹ್ಯಾಂಡ್ ಪಂಪ್ ಹಾಕಿ ಕೊಡ್ತೀವಿ ಅಂತ. ಇದರ ಬದಲಾಗಿ ಬೋಬಾ ಭಾಯ್ಗೆ ಬಿರ್ಜುನಿಂದ ಪೆಟ್ರೋಲ್ ಬೇಕಿರುತ್ತೆ. ಇತ್ತ ಬಿರ್ಜು ಗ್ರೂಪ್ಗೆ ನೀರಿನ ಫುಲ್ ಶಾರ್ಟೇಜ್ ಇತ್ತಲ್ವಾ, ಅದಕ್ಕೆ ಅವನು ಬೋಬಾ ಭಾಯ್ ಕೊಟ್ಟ ಈ ಆಫರ್ಗೆ ಓಕೆ ಅಂದ್ಬಿಡ್ತಾನೆ. ಆಮೇಲೆ ಬಿರ್ಜು ಮಾತು ಕೇಳಿ ಬೋಬಾ ಭಾಯ್ ಗ್ರೂಪ್ನವರು ಒಂದು ಜಾಗದಲ್ಲಿ ಡ್ರಿಲ್ಲಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಈ ಕೆಲಸ ಪೂರ್ತಿ ಆಗೋಕೆ ಇನ್ನು ಎಷ್ಟೋ ದಿನ ಬೇಕಾಗುತ್ತೆ. ಅದಕ್ಕೆ ಅವರೆಲ್ಲ ಡಿಸೈಡ್ ಮಾಡ್ತಾರೆ, ಅಲ್ಲಿ ತನಕ ಬೋಬಾ ಭಾಯ್ ಗ್ರೂಪ್ ತಮ್ಮ ವ್ಯಾನ್ನಲ್ಲೇ ಉಳ್ಕೊಂತಾರೆ ಅಂತ. ಆದ್ರೆ ದಿನ ಕಳೆದ ಹಾಗೆ ಬಿರ್ಜುಗೆ ಡೌಟ್ ಬರೋಕೆ ಸ್ಟಾರ್ಟ್ ಆಗುತ್ತೆ, ಈ ಬೋಬಾ ಭಾಯ್ ಏನು ಯೋಗ್ಯ ಮನುಷ್ಯ ಅಲ್ಲ ಅಂತ. ಆಮೇಲೆ ಒಂದ್ ದಿನ ಅವನಿಗೆ ಅಸಲಿ ಮ್ಯಾಟರ್ ಗೊತ್ತಾಗುತ್ತೆ. ಅದೇನಪ್ಪಾ ಅಂದ್ರೆ ಒಂದ್ ಸಾರಿ ಈ ಬೋಬಾ ಭಾಯ್ ಬರೀ ಸ್ವಲ್ಪ ಸಾಮಾನಿಗೋಸ್ಕರ ಎಷ್ಟೋ ಜನ ಬದುಕುಳಿದಿದ್ದವರನ್ನ ಕಟಬಾಕಿ ಮುಗಿಸಿ ಬಿಟ್ಟಿದ್ದ, ಕೊಂದು ಹಾಕಿದ್ದ ಅಂತ. ಇದೆಲ್ಲ ವಿಷಯ ಗೊತ್ತಾದ್ಮೇಲೆ ಬಿರ್ಜು ತನ್ನ ಗ್ರೂಪ್ಗೆ ಹೇಳ್ತಾನೆ, ನಾವು ಆ ಬೋಬಾ ಭಾಯ್ ವಿಷಯದಲ್ಲಿ ಫುಲ್ ಅಲರ್ಟ್ ಆಗಿರಬೇಕು, ಅವನ್ ಜೊತೆ ಹುಷಾರಾಗಿರಬೇಕು ಅಂತ. ಅದಕ್ಕೆ ಲಾಲಾಜ್ ಬಿಮಾರಿ ಹೇಳ್ತಾಳೆ, ನೀನು ಅಷ್ಟೊಂದು ತಲೆ ಕೆಡಿಸ್ಕೋಬೇಡ, ಯಾಕಂದ್ರೆ ಈ ಡ್ರಿಲ್ಲಿಂಗ್ ಕೆಲಸ ಮುಗಿದ ತಕ್ಷಣ ಆ ನನ್ಮಕ್ಕಳು ಅವರಷ್ಟಕ್ಕೆ ಅವರೇ ಇಲ್ಲಿಂದ ಹೊರಟು ಹೋಗ್ತಾರೆ ಅಂತ. ಖೈರ್, ಮುಂದಿನ 2 ದಿನಗಳ ಕಾಲ ಡ್ರಿಲ್ಲಿಂಗ್ ಕೆಲಸ ನಡೀತಾನೆ ಇರುತ್ತೆ. ಕೊನೆಗೆ 4 ದಿನ ಆದ್ಮೇಲೆ ಆ ಲೋಫರ್ಸ್ ನೆಲದ ಒಳಗಡೆಯಿಂದ ನೀರು ಆಚೆ ತೆಗೆಯೋಕೆ ಸಕ್ಸಸ್ ಆಗ್ಬಿಡ್ತಾರೆ. ಅದನ್ನ ನೋಡಿ ಎಲ್ಲರಿಗೂ ಫುಲ್ ಖುಷಿ ಆಗ್ಬಿಡುತ್ತೆ. ಆವಾಗ್ಲೇ ಬಿರ್ಜು ಹೇಳ್ತಾನೆ, ನಮ್ಮ ಡೀಲ್ ಇವಾಗ ಪೂರ್ತಿ ಆಯ್ತು, ಇನ್ಮೇಲೆ ನೀವು ನಿಮ್ಮ ಪೆಟ್ರೋಲ್ ಎತ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡಬಹುದು ಅಂತ. ಆಮೇಲೆ ಅದೇ ರಾತ್ರಿ ಎಲ್ಲರೂ ಸೇರಿ ಫುಲ್ ಮಜವಾಗಿ ಪಾರ್ಟಿ ಮಾಡ್ತಾರೆ. ಆದ್ರೆ ಇತ್ತ ಬಿರ್ಜುಗೆ ಮಾತ್ರ ಇನ್ನು ಒಳಗೊಳಗೆ ಪ್ಯಾಂಟ್ ಒದ್ದೆ ಆಗ್ತಿರುತ್ತೆ, ಫುಲ್ ಹೆದರಿರ್ತಾನೆ. ಯಾಕಂದ್ರೆ ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ,
ಈ ಬೋಬಾ ಭಾಯಿ ಮಗ ಇಷ್ಟೊಂದು ಈಸಿಯಾಗಿ ಖಂಡಿತ ಇಲ್ಲಿಂದ ಜಾಗ ಖಾಲಿ ಮಾಡಲ್ಲ ಅಂತ. ಆಮೇಲೆ ರಾತ್ರಿ ಎಲ್ಲರೂ ಮಲಗಿದ್ದಾಗ ಬಿರ್ಜುಗೆ ಆಚೆಗಡೆಯಿಂದ ಯಾರದ್ದೋ ಜೋರಾದ ಕಿರುಚಾಟದ ಸೌಂಡ್ ಕೇಳಿಸುತ್ತೆ. ಅವನು ಆಚೆ ಬಂದು ನೋಡಿದ್ರೆ ಆ ಬೋಬಾ ಭಾಯ ಒಂದು ರೂಮಿಂದ ಆಚೆ ಬರ್ತಿರ್ತಾನೆ. ಇತ್ತ ಆಚೆಗಡೆ ಅವನ ದೋಸ್ತ್ ಸುಪಾಂಡಿ ಅನ್ನೋನು ಯಾರು ಬರ್ಬಾರದು ಅಂತ ಕಾವಲು ಕಾಯ್ತಿರ್ತಾನೆ. ಸೋ ದಟ್ ಯಾರಾದ್ರೂ ಬಂದ್ರೆ ಸಡನ್ ಆಗಿ ಸಿಗ್ನಲ್ ಕೊಡಬಹುದು ಅಂತ. ಇವಾಗ ಬಿರ್ಜು ಯಾರಿಗೂ ಗೊತ್ತಾಗದೆ ಮೆಲ್ಲಗೆ ಆ ರೂಮ್ ಒಳಗಡೆ ನುಗ್ಗಿ ನೋಡ್ತಾನೆ. ಅಲ್ಲಿ ಆ ಜೋಯಿ ಕೂತು ಫುಲ್ ಜೋರಾಗಿ ಅಳ್ತಿರ್ತಾಳೆ. ಅಸಲಿಗೆ ಆ ಬೋಬಾ ಭಾಯಿ ಮಗ ಅವಳನ್ನ ಫೋರ್ಸ್ ಮಾಡಿ ಅವಳ ಪಿಂಕಿ ಬಜಾಯಿಸಿ ಬಿಟ್ಟಿದ್ದ, ರೇಪ್ ಮಾಡಿದ್ದ. ಇತ್ತ ಬಿರ್ಜು ತಕ್ಷಣ ಓಡಿ ಹೋಗಿ ಈ ವಿಷಯನ ತನ್ನ ಗ್ರೂಪ್ಗೆ ಹೇಳ್ತಾನೆ. ಅದಕ್ಕೆ ಮಿಕ್ಕಿದ ಮೆಂಬರ್ಸ್ ಹೇಳ್ತಾರೆ, ಆ ಬೋಬಾ ಭಾಯ್ ಗ್ರೂಪ್ ಹತ್ರ ಫುಲ್ ಲೋಡ್ ಗಟ್ಟಲೆ ವೆಪನ್ಸ್ ಇವೆ. ಅಷ್ಟೇ ಅಲ್ಲ, ಅವನು ಇನ್ಮೇಲೆ ಇಲ್ಲಿಂದ ಎಲ್ಲೂ ಹೋಗಲ್ಲ ಅಂತ ಮಾತಾಡ್ತಿರೋದನ್ನ ನಾವೇ ನಮ್ಮ ಕಣ್ಣಾರೆ ಕೇಳಿದ್ದೀವಿ ಅಂತ. ಆವಾಗ ಬಿರ್ಜು ಹೇಳ್ತಾನೆ, ಹಂಗಿದ್ರೆ ನಾವು ಇವಾಗ ಅವನನ್ನ ಮುಗಿಸಲೇಬೇಕು, ಕೀಳಲೇಬೇಕು. ಯಾಕಂದ್ರೆ ನನ್ ಗ್ರೂಪ್ ಜನಗಳಿಗೆ ಈ ತರ ಅನ್ಯಾಯ ಆಗೋದನ್ನ ನಾನ್ ಕಣ್ಣು ಮುಚ್ಕೊಂಡು ನೋಡೋಕೆ ಆಗಲ್ಲ. ಇವತ್ತು ಅವನು ಜೋಯಿ ಜೊತೆ ಈ ತರ ಮಾಡಿದ್ದಾನೆ, ನಾಳೆ ದಿನ ಇನ್ಯಾರ ಜೊತೆ ಬೇಕಾದ್ರೂ ಮಾಡಬಹುದು ಅಂತ. ಇವಾಗ ಮಿಕ್ಕಿದ ಜನ ಬಿರ್ಜು ಹೇಳಿದ ಮಾತಿಗೆ ಒಪ್ಕೊಂತಾರೆ. ಆದ್ರೆ ಅವರು ಹೇಳ್ತಾರೆ, ಯಾರನ್ನಾದ್ರೂ ಈ ತರ ಪ್ರಾಣ ತಗೊಳ್ಳೋದು ಕರೆಕ್ಟ್ ಡಿಸಿಷನ್ ಅಲ್ವೇನೋ ಅಂತ. ಅದಕ್ಕೆ ಬಿರ್ಜು ಹೇಳ್ತಾನೆ, ನಾವು ಇವಾಗ ಬೋಬಾ ಭಾಯಿನ ನಿಲ್ಲಿಸ್ಲಿಲ್ಲ ಅಂದ್ರೆ ನಮ್ಮ ಫ್ಯಾಮಿಲಿ ಯಾವತ್ತೂ ಸೇಫ್ ಆಗಿರಲ್ಲ ಅಂತ. ಅದನ್ನ ಕೇಳಿದ ತಕ್ಷಣ ಎಲ್ಲರೂ ಸರಿ ಅಂತ ಒಪ್ಕೊಂತಾರೆ. ಅವನನ್ನ ನಿಲ್ಲಿಸೋಕೆ ಅವನ ಕಥೆ ಮುಗಿಸಲೇಬೇಕು ಅಂತ ಫಿಕ್ಸ್ ಆಗ್ತಾರೆ. ಆಮೇಲೆ ಪ್ಲಾನ್ ಪ್ರಕಾರ ರಾತ್ರಿ ಅವರೆಲ್ಲ ಸೇರಿ ಆ ಬೋಬಾ ಭಾಯಿನ 4 ಕಡೆಯಿಂದ ಲಾಕ್ ಮಾಡ್ಕೊಂತಾರೆ, ಸುತ್ತುವರಿಯುತ್ತಾರೆ. ಇತ್ತ ಅವನ್ ಗ್ರೂಪ್ನವರಿಗೆ ಇದರ ಬಗ್ಗೆ ಒಂದು ಚೂರು ಗಂಧ ಗಾಳಿನೂ ಗೊತ್ತಿರಲ್ಲ. ಅದಾದ್ಮೇಲೆ ಬಿರ್ಜು ಡೈರೆಕ್ಟ್ ಆಗಿ ಹೋಗಿ ಆ ಬೋಬಾ ಭಾಯಿ ಕಥೆ ಮುಗಿಸಿ ಬಿಡ್ತಾನೆ, ಕೊಂದು ಹಾಕ್ತಾನೆ. ಆದ್ರೆ ಬಿರ್ಜುಗೆ ಮಾತ್ರ ಈ ತರ ಮಾಡಿದ್ದಕ್ಕೆ ಒಳಗೊಳಗೆ ಸಖತ್ ಬೇಜಾರಾಗ್ತಿರುತ್ತೆ. ಯಾಕಂದ್ರೆ ಅವನು ಲೈಫ್ನಲ್ಲಿ ಇದುವರೆಗೂ ಯಾವ ಮನುಷ್ಯನ ಪ್ರಾಣನೂ ತಗೊಂಡಿರಲಿಲ್ಲ. ಆದ್ರೆ ಅವನು ಇದೆಲ್ಲ ಮಾಡಿದ್ದು ಬರೀ ತನ್ನ ಫ್ಯಾಮಿಲಿ ಪ್ರೊಟೆಕ್ಷನ್ಗೋಸ್ಕರ ಅಷ್ಟೇ. ಇದಾದ್ಮೇಲೆ ನೆಕ್ಸ್ಟ್ ಡೇ ಬಿರ್ಜು ಗ್ರೂಪ್ ಆ ಬೋಬಾ ಭಾಯ್ ಗ್ರೂಪ್ನವರಿಗೆ ಮ್ಯಾಟರ್ ತಿಳಿಸ್ತಾರೆ. ನಿಮ್ಮ ಲೀಡರ್ ಇವಾಗ ಪಟಾಫಟ್ ಖಾಲಿ ಆಗ್ಬಿಟ್ಟಿದ್ದಾನೆ ಅಂತ. ಮತ್ತೆ ನಿಮಗೆ ಇಷ್ಟ ಇದ್ರೆ ನೀವು ನಮ್ಮ ಜೊತೆನೇ ಉಳ್ಕೋಬಹುದು. ಆದ್ರೆ ಅದಕ್ಕೆ ಪ್ರತಿಯಾಗಿ ನೀವೆಲ್ಲ ಒಟ್ಟಿಗೆ ಸೇರಿ ಇಲ್ಲೇ ಕೆಲಸ ಮಾಡ್ಬೇಕಾಗುತ್ತೆ. ಒಂದು ವೇಳೆ ನಿಮಗೆ ಇಲ್ಲಿಂದ ಹೋಗ್ಬೇಕು ಅನ್ಸಿದ್ರೆ ಇವಾಗ್ಲೇ ಜಾಗ ಖಾಲಿ ಮಾಡಬಹುದು ಅಂತ ಹೇಳ್ತಾರೆ. ಅದಕ್ಕೆ ಆ ಗ್ರೂಪ್ನಲ್ಲಿರೋ ಹೆಚ್ಚಿನ ಜನ ಇಲ್ಲೇ ಉಳ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ತಾರೆ. ಆದ್ರೆ ಆ ಬೋಬಾ ಭಾಯ್ ಬೆಸ್ಟ್ ಫ್ರೆಂಡ್ ಸುಪಾಂಡಿ ಇದ್ದನಲ್ಲ, ಅವನಿಗೆ ಮಾತ್ರ ಫುಲ್ ಮಸ್ತ್ ಕೋಪ ಬಂದಿರುತ್ತೆ. ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ ಬಿರ್ಜು ಗ್ರೂಪ್ನವರೇ ಸೇರಿ ಬೋಬಾ ಭಾಯ್ ಕಥೆ ಮುಗಿಸಿದ್ದು ಅಂತ. ಅಂಡ್ ಏನ್ ಗ್ಯಾರಂಟಿ ಮುಂದೆ ಹೋಗ್ತಾ ಇವರು ತನ್ನನ್ನು ಕೂಡ ಮುಗಿಸಿ ಬಿಡಬಹುದು ಅಂತ ಅವನಿಗೆ ಡೌಟ್ ಇರುತ್ತೆ. ಆದ್ರೆ ಆ ಗ್ರೂಪ್ನ ಮಿಕ್ಕಿದ ಜನ ಹೇಳ್ತಾರೆ, ನಮಗೆ ಆ ಬೋಬಾ ಭಾಯ್ ಬಗ್ಗೆ ಎಲ್ಲಾ ಚೆನ್ನಾಗಿ ಗೊತ್ತಿತ್ತು. ಅವನು ಒಂಥರ ವೇಸ್ಟ್ ಲೀಡರ್ ಆಗಿದ್ದ, ಎಲ್ಲರನ್ನೂ ತನ್ನ ಸ್ವಾರ್ಥಕ್ಕೆ ಯೂಸ್ ಮಾಡ್ಕೊಂತಿದ್ದ. ಅದಷ್ಟೇ ಅಲ್ಲ, ಅವನು ಅವಾಗವಾಗ ತನ್ನ ಸ್ವಂತ ಗ್ರೂಪ್ನ ಹೆಂಗಸರನ್ನೇ ಹಾಕಿ ಮಸಾಜ್ ಮಾಡ್ತಿದ್ದ, ಅವರ ಜೊತೆ ತಪ್ಪು ನಡ್ಕೊಂತಿದ್ದ. ಅದಕ್ಕೆ ಅವನು ಸತ್ತಿದ್ದೇ ಒಳ್ಳೇದಾಯ್ತು, ನಾವಂತೂ ಫುಲ್ ಖುಷಿಯಾಗಿದ್ದೀವಿ ಅಂತ ಹೇಳ್ತಾರೆ. ಇವಾಗ ಆ ಸುಪಾಂಡಿ ಒಬ್ಬನೇ ಬಿರ್ಜು ಅಪೋಸಿಟ್ ನಿಂತಿದ್ದರಿಂದ ಬಿರ್ಜು ಅವನನ್ನ ತನ್ನ ಗ್ರೂಪ್ನಿಂದ ಆಚೆ ತಳ್ಳಿ ಬಿಡ್ತಾನೆ, ಗೆಟ್ ಔಟ್ ಮಾಡ್ತಾನೆ. ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಆ ಸುಪಾಂಡಿ ವಾಪಸ್ ಒಳಗಡೆ ಬರೋಕೆ ಫುಲ್ ಟ್ರೈ ಮಾಡ್ತಾನೆ. ಯಾಕಂದ್ರೆ ಆಚೆಗಡೆ ಒಬ್ಬಂಟಿಯಾಗಿ ಬದುಕುಳಿಯೋದು ಅವನ ಕೈಲಿ ಆಗಲ್ಲ ಅಂತ ಅವನಿಗೆ ಅರ್ಥ ಆಗಿರುತ್ತೆ. ಆದ್ರೆ ಬಿರ್ಜು ಮಾತ್ರ ಅವನನ್ನ ಯಾವುದೇ ಕಾರಣಕ್ಕೂ ಒಳಗಡೆ ಸೇರಿಸಿಕೊಳ್ಳಲ್ಲ. ಯಾಕಂದ್ರೆ ಬೋಬಾ ಭಾಯಿ ಮಾಡ್ತಿದ್ದ ಎಲ್ಲಾ ಅಡ್ಡದಾರಿ ಕೆಲಸಗಳಿಗೂ ಈ ಸುಪಾಂಡಿ ಕೂಡ ಸಪೋರ್ಟ್ ಮಾಡ್ತಿದ್ದ. ಅದಕ್ಕೆ ಅವನಿಗೆ ಕೊಟ್ಟ ಶಿಕ್ಷೆ ಅಂತಾನೆ ಅಲ್ಲಿಂದ ಪೂರ್ತಿಯಾಗಿ ನೂಕಿ ಬಿಡ್ತಾರೆ. ಇದಾದ್ಮೇಲೆ ಇನ್ನು ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ. ಇವಾಗ ಬರೋಬ್ಬರಿ ಪೂರ್ತಿ 20 ವರ್ಷಗಳೇ ಉರುಳಿ ಹೋಗಿರುತ್ತವೆ. ನಾವಿಲ್ಲಿ ಬಿರ್ಜು ಮಕ್ಕಳನ್ನ ನೋಡ್ತೀವಿ. ಅವರು ಒಂದು ಪ್ಲೇನ್ ವಿಮಾನ ಮಾಡೋ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಆವಾಗ ಬಿರ್ಜು ಮಗ ಅಲೆಕ್ಸ್ ಹೇಳ್ತಾನೆ, ಇನ್ನು ಸ್ವಲ್ಪ ದಿನದಲ್ಲೇ ನಾವು ಈ ಪ್ಲೇನ್ನ ಹಾರಾಡೋ ತರ ರೆಡಿ ಮಾಡ್ಬಿಡ್ತೀವಿ. ಅದ್ರಿಂದ ನಾವು ಆರಾಮಾಗಿ ಬೆಟ್ಟಗಳ ಮೇಲಕ್ಕೆ ಕೆಳಕ್ಕೆ ಹೋಗಿ ಬರಬಹುದು ಅಂತ. ಆದ್ರೆ ಕೆಲವು ದಿನಗಳ ಆದ್ಮೇಲೆ ಅವರ ಗ್ರೂಪ್ನ ಎಲ್ಲಾ ಮೆಂಬರ್ಸ್ ಒಬ್ಬೊಬ್ಬರಾಗಿ ಕಾಯಿಲೆ ಬಿದ್ದು ಸಿಕ್ಕಾಗೋಕೆ ಸ್ಟಾರ್ಟ್ ಆಗ್ತಾರೆ. ಅಂಡ್ ಬೇಗನೆ ಅವರಿಗೆ ಗೊತ್ತಾಗುತ್ತೆ ಏನಪ್ಪಾ ಅಂದ್ರೆ ಅರ್ಧಕ್ಕಿಂತ ಜಾಸ್ತಿ ಜನಕ್ಕೆ ಮತ್ತೆ ಆ ವೈರಸ್ ಇನ್ಫೆಕ್ಷನ್ ಆಗ್ಬಿಟ್ಟಿದೆ ಅಂತ. ಆವಾಗ ಮೌಲಿ ಹೇಳ್ತಾಳೆ, ನಾವೆಲ್ಲ ಆ ಹಳೆ ವೈರಸ್ಗೆ ಏನೋ ಇಮ್ಯೂನ್ ಆಗಿದ್ವಿ. ಆದ್ರೆ ಆ ವೈರಸ್ ಕೂಡ ಇವಾಗ ಕಾಲಕ್ಕೆ ತಕ್ಕ ಹಾಗೆ ಅಪ್ಗ್ರೇಡ್ ಇವಾಲ್ವ್ ಆಗ್ಬಿಟ್ಟಿದೆ. ಆದ್ರೆ ಡೋಂಟ್ ವರಿ, ನಾವು ಇದಕ್ಕೂ ಏನಾದ್ರೂ ಒಂದು ಮದ್ದು ಇಲಾಜು ಹುಡುಕ್ತೀವಿ ಅಂತ. ಇವಾಗ ಗ್ರೂಪ್ನಲ್ಲಿ ಯಾರೆಲ್ಲ ಆರಾಮಾಗಿದ್ರೋ ಅವರೆಲ್ಲ ಕಾಯಿಲೆ ಬಿದ್ದಿರೋ ಜನಗಳನ್ನ ನೋಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಇತ್ತ ಬಿರ್ಜು ಮಗ ಸ್ಯಾಮ್ ಪರಿಸ್ಥಿತಿ ಇನ್ನೂ ಫುಲ್ ಸೀರಿಯಸ್ ಆಗ್ಬಿಟ್ಟಿರುತ್ತೆ. ಅದನ್ನ ನೋಡಿ ಅವರೆಲ್ಲ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಂತಿರ್ತಾರೆ.
ಆಮೇಲೆ ನೆಕ್ಸ್ಟ್ ಡೇ ಸಡನ್ ಆಗಿ ಬಿರ್ಜು ಮಗಳು ಧಪ್ಪೋ ಒಬ್ಬಳೆ ಮನೆಗೆ ವಾಪಸ್ ಬರ್ತಾಳೆ. ಅವಳು ರೈಫ್ ಜೊತೆ ಆಚೆ ಹೋಗಿದ್ಲಲ್ಲ ಅವಳು ಬಂದು ಹೇಳ್ತಾಳೆ, ನಾವು ಎಷ್ಟೋ ತಿಂಗಳುಗಳಿಂದ ಒಂದ್ ಸಿಟಿಯಿಂದ ಇನ್ನೊಂದ್ ಸಿಟಿಗೆ ಅಲೆದಾಡಿ ಜೀವ ಇರೋ ಮನುಷ್ಯರನ್ನ ಹುಡುಕೋಕೆ ಫುಲ್ ಟ್ರೈ ಮಾಡಿದ್ವಿ, ಆದ್ರೆ ನಮಗೆ ಯಾರೂ ಸಿಗಲೇ ಇಲ್ಲ. ಅದಕ್ಕೆ ನಾವಿಬ್ರು ಇದೆಲ್ಲ ಬಿಟ್ಟು ಆಚೆಗೇನೆ ಫುಲ್ ಜೋರಾಗಿ ಕೂಲಿ ಕೆಲಸ ಮಜಾ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಒಂದ್ ದಿನ ನಾವು ಬೆಟ್ಟದ ಮೇಲೆ ಫುಲ್ ಜೋರಾಗಿ ಕೂಲಿ ಕೆಲಸ ಮಜಾ ಮಾಡ್ತಿರಬೇಕಾದ್ರೆ ಆವಾಗ್ಲೇ ನಮಗೊಬ್ಬ ಮನುಷ್ಯ ಕಾಣಿಸಿದ್ದ. ನಾವು ಅವನನ್ನ ಫಾಲೋ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ. ಆದ್ರೆ ಅಷ್ಟರಲ್ಲೇ ಆ ಮಗ ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಆ ಲೋಫರ್ ಯಾರಿಗೂ ಗೊತ್ತಾಗದೆ ಮೆಲ್ಲಗೆ ಹಿಂದ್ಗಡೆಯಿಂದ ಬಂದು ರೈಫ್ ಕುತ್ತಿಗೆ ಮೇಲೆ ಚಾಕು ಇಟ್ಟು ಬಿಟ್ಟ. ಆ ಬಂದಿದ್ದ ಮನುಷ್ಯ ಇನ್ಯಾರೋ ಅಲ್ಲ, ಅದೇ ಹಳೆ ಕಂಡಕ ಸುಪಾಂಡಿ ಮಗ. ಅವನಿಗೆ ಬಿರ್ಜು ಮೇಲೆ ಫುಲ್ ರಿವೆಂಜ್ ಬೆನ್ನಿ ಹಿಂದೆ ಕಾಯ್ತಾ ಇರೋ ಕೋಪ ಇತ್ತಲ್ವಾ, ಅದಕ್ಕೆ ಅವನು ಆ ರೈಫ್ ಬೇವರ್ಸಿನ ಅಲ್ಲೇ ಮುಗಿಸಿ ಬಿಟ್ಟ, ಕೊಂದು ಹಾಕಿದ. ಧಪ್ಪೋ ಅಳ್ತಾ ಹೇಳ್ತಾಳೆ, ನಾನ್ ಅವನನ್ನ ಬಚಾವ್ ಮಾಡೋಕೆ ಫುಲ್ ಟ್ರೈ ಮಾಡ್ದೆ, ಆದ್ರೆ ಅವನು ಉಳ್ಕೊಳ್ಳಲೇ ಇಲ್ಲ. ಅದಾದ್ಮೇಲೆ ನಾನ್ ಅವನನ್ನ ಅಲ್ಲೇ ಹೂತು ಹಾಕಿ ದಫನ್ ಮಾಡಿ ವಾಪಸ್ ಮನೆ ಕಡೆ ಬರ್ತಿದ್ದೆ. ಆದ್ರೆ ಅಷ್ಟರಲ್ಲೇ ದಾರಿಯಲ್ಲಿ ಕಾರ್ ಪೆಟ್ರೋಲ್ ಖಾಲಿ ಆಗ್ಬಿಟ್ಟು ಅದಕ್ಕೆ ಮಿಕ್ಕಿದ ದಾರಿನೆಲ್ಲ ನಾನ್ ನಡ್ಕೊಂಡೇ ಬರಬೇಕಾಯ್ತು ಅಂತ ಹೇಳ್ತಾಳೆ. ಮುಂದೆ ಧಪ್ಪೋಗೆ ಗೊತ್ತಾಗುತ್ತೆ ತಮ್ಮ ಗ್ರೂಪ್ನ ಹೆಚ್ಚಿನ ಜನಕ್ಕೆ ಆ ವೈರಸ್ ಇನ್ಫೆಕ್ಷನ್ ಆಗ್ಬಿಟ್ಟಿದೆ ಅಂತ. ಅದಕ್ಕೆ ಅವಳು ಕೂಡ ಆ ಮೌಲಿ ಮರವಾಲೆ ಜೊತೆ ಸೇರಿಕೊಂಡು ಆ ಕಾಯಿಲೆ ಬಿದ್ದಿರೋ ಜನಗಳನ್ನ ನೋಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಇತ್ತ ಮೌಲಿ ಆ ಸ್ಯಾಮ್ ಜ್ವರ ಕಮ್ಮಿ ಆಗ್ಲಿ ಅಂತ ಅವನನ್ನ ತಣ್ಣೀರೊಳಗಡೆ ಮುಳುಗಿಸ್ತಾಳೆ. ಆದ್ರೆ ಇದ್ರಿಂದಲೂ ಒಂದು ಚೂರು ಯೂಸ್ ಆಗಲ್ಲ. ಆಮೇಲೆ ಕೆಲವು ದಿನ ಕಳೆದ ಮೇಲೆ ಆ ಮೌಲಿ ಕೊಟ್ಟಿದ್ದ ಮೆಡಿಸಿನ್ಸ್ ತಗೊಂಡು ಮಿಕ್ಕಿದ ಜನ ಎಲ್ಲ ಮತ್ತೆ ಫುಲ್ ಹುಷಾರಾಗ್ಬಿಡ್ತಾರೆ. ಆದ್ರೆ ಈ ಔಷಧಿ ಆ ಸ್ಯಾಮ್ ಮೇಲೆ ಮಾತ್ರ ಒಂದು ಚೂರು ವರ್ಕೌಟ್ ಆಗಲ್ಲ. ಕೊನೆಗೆ ಆ ಸ್ಯಾಮ್ ತನ್ನಪ್ಪ ಅಮ್ಮನ ಹತ್ರ ಕೊನೆ ಸಾರಿ ಮಾತಾಡ್ತಾನೆ ಈ ದುನಿಯಾದಿಂದ ಪಟಾಫಟ್ ಆಗ್ಬಿಡ್ತಾನೆ, ಸತ್ತು ಹೋಗ್ತಾನೆ. ಇತ್ತ ಸ್ಯಾಮ್ ಮಾತ್ರ ಅಲ್ಲದೆ ಆ ಗ್ರೂಪ್ನ ಇನ್ನು 3 ಜನ ಮೆಂಬರ್ಸ್ ಕೂಡ ಅನಾಥವಾಗಿ ಸತ್ತು ಹೋಗ್ತಾರೆ. ಇದೆಲ್ಲ ನೋಡಿ ಬಿರ್ಜುಕಂತೂ ಪೂರ್ತಿ ದೇವದಾಸ್ ಆಗ್ಬಿಡ್ತಾನೆ, ಮನಸ್ಸು ಒಡೆದು ಹೋಗುತ್ತೆ. ಆವಾಗ ಲಾಲಾಜ್ ಬಿಮಾರಿ ಅವನಿಗೆ ಸಮಾಧಾನ ಮಾಡ್ತಾ ಹೇಳ್ತಾಳೆ, ನಮ್ಮ ಹತ್ರ ಏನೂ ಇಲ್ದೇ ಇದ್ದಾಗಲೂ ನಾವಿಬ್ರು ಒಟ್ಟಿಗೆ ಇದ್ವಿ, ಇವತ್ತಂತೂ ನಮ್ಮ ಹತ್ರ ಇಷ್ಟೊಂದು ದೊಡ್ಡ ಫ್ಯಾಮಿಲಿ ಇದೆ. ಇನ್ಮೇಲೆ ಈ ಭೂಮಿ ಮೇಲೆ ಮನುಷ್ಯರ ಪಾಪ್ಯುಲೇಷನ್ ಬೆಳೆಸೋರು ನಾವೇ ಅಲ್ವಾ ಅಂತ ಹೇಳ್ತಾಳೆ. ಇದಾದ್ಮೇಲೆ ಬಿರ್ಜು ಮತ್ತೆ ತನ್ನ ಗ್ರೂಪ್ನಲ್ಲಿರೋ ಹೈಕ್ಳುಗಳನ್ನ ಫ್ಯೂಚರ್ಗೋಸ್ಕರ ರೆಡಿ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ನೆಕ್ಸ್ಟ್ ಡೇ ಅವನು ಒಂದ್ ಬೆಟ್ಟದ ತುದಿಗೆ ಹೋಗಿ ಆ ಮೂಡುತ್ತಿರೋ ಸೂರ್ಯನ್ನ ನೋಡ್ತಾ ಅನ್ಕೊಂತಾನೆ, 20 ವರ್ಷಗಳಲ್ಲಿ ಈ ದುನಿಯಾ ಎಷ್ಟೊಂದು ಚೇಂಜ್ ಆಗ್ಬಿಟ್ಟಿದೆ ಅಲ್ವಾ ಅಂತ. ಅದಾದ್ಮೇಲೆ ವಾಪಸ್ ಬಂದು ಹೈಕ್ಳುಗಳಿಗೆ ಹೇಳ್ತಾನೆ, ಇಷ್ಟು ದಿನ ನಾವು ಫುಲ್ ತಪ್ಪು ದಾರಿಯಲ್ಲಿ ನಡೀತಿದ್ವಿ ಕಣ್ರೋ. ನಾವು ಹಳೆ ಪ್ರಪಂಚದ ತರ ಆಗೋಕೆ ಟ್ರೈ ಮಾಡ್ತಿದ್ವಿ, ಆದ್ರೆ ಆ ಹಳೆ ದುನಿಯಾ ಇವಾಗ ಉಳ್ಕೊಂಡಿಲ್ಲ. ಅದಕ್ಕೆ ನಾವು ಪ್ರಕೃತಿಗೆ ತಕ್ಕ ಹಾಗೆ ಬದುಕೋದನ್ನ ಕಲಿಬೇಕು ಅಂತ ಹೇಳ್ತಾನೆ. ಅದಾದ್ಮೇಲೆ ಅವನು ಒಂದು ಸ್ಯಾಟಲೈಟ್ ರೇಡಿಯೋನ ಆನ್ ಮಾಡ್ತಾನೆ, ಸೋ ದಟ್ ಎಲ್ಲರೂ ಒಬ್ಬರಿಗೊಬ್ಬರು ಕನೆಕ್ಟ್ ಆಗಿರಬಹುದು ಅಂತ. ಇದಾದ್ಮೇಲೆ ಅವರೆಲ್ಲ ಸೇರಿ ಒಂದ್ ಮಸ್ತ್ ಸೊಸೈಟಿ ಕಟ್ಕೊಂತಾರೆ, ಸೋಷಿಯಲ್ ಇವೆಂಟ್ಸ್ ಮಾಡ್ತಾರೆ. ಇನ್ಫ್ಯಾಕ್ಟ್ ತಮ್ಮ ಸುತ್ತಮುತ್ತ ಇರೋ ಸಿಟಿಗಳನ್ನೆಲ್ಲ ತಮಗೆ ಬೇಕಾದ ಹಾಗೆ ಫುಲ್ ಇಂಟರೆಸ್ಟಿಂಗ್ ಆಗಿ ರಿನೋವೇಟ್ ರಿಪೇರಿ ಮಾಡ್ಕೊಂತಾರೆ. ಹೀಗೆ ಮಾಡ್ತಾ ಬರೋಬ್ಬರಿ ಇನ್ನು 50 ವರ್ಷಗಳೇ ಉರುಳಿ ಹೋಗ್ತಾವೆ. ಇವಾಗ ನಾವಿಲ್ಲಿ ಫುಲ್ ಮುದ್ಕ ಆಗಿರೋ ಬಿರ್ಜುನ ನೋಡ್ತೀವಿ. ಅವನು ತನ್ನ ಮೊಮ್ಮಗ ಧೂಮ್ಚೂತಡ್ ನಿಗೆ ಹೇಳ್ತಿರ್ತಾನೆ, ಲೇ ಮಗನೇ, ಈ ಹೊಸ ಪ್ರಪಂಚ ಇದೆಯಲ್ಲ, ಇದು ಪೂರ್ತಿ ನನ್ನ ಆಯುಧದಿಂದಲೇ ನನ್ನ ಸಾಮರ್ಥ್ಯದಿಂದಲೇ ಹುಟ್ಟಿರೋದು. ಇನ್ಮೇಲೆ ಇದನ್ನ ಮುಂದೆ ತಗೊಂಡು ಹೋಗೋ ಜವಾಬ್ದಾರಿ ನಿಮ್ಮ ತಲೆ ಮೇಲೆ ಇದೆ. ಅದಕ್ಕೆ ಲೇಟ್ ಮಾಡ್ದೆ ಬೇಗ ಹೋಗಿ ಫುಲ್ ಲೋಡ್ ಗಟ್ಟಲೆ ಮಕ್ಕಳನ್ನ ಹೆತ್ತು ಹಾಕಿ ಅಂತ ಹೇಳ್ತಾನೆ. ಮತ್ತೆ ದೋಸ್ತ್ಗಳ, ಇದ್ರ ಜೊತೆಗೇನೆ ಈ ಮಸ್ತ್ ಕಥೆ ಇಲ್ಲಗೆ ಖತಮಾಗುತ್ತೆ.